Hi guys, welcome back to my YouTube channel and welcome back to my wedding series part 5. So ಇಷ್ಟು ಸೀರೀಸ್ ಅಲ್ಲೂ ನೀವು ನನ್ನ ವೆಡ್ಡಿಂಗ್ ಪ್ರಿಪರೇಷನ್ ನೋಡಿದ್ದೀರಾ. ಹಲ್ದಿ, ಮೆಹಂದಿ, ಚಪ್ರ, ಎಂಗೇಜ್ಮೆಂಟ್ ಆ್ಯಂಡ್ ರಿಸೆಪ್ಷನ್ ನೋಡಿದ್ದೀರಾ. ದಿ ಮೇನ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇವೆಂಟ್ ಆಫ್ ಮೈ ಲೈಫ್ ಅಂದರೆ ಇಟ್ ಈಸ್ ದಿ ಆ್ಯಕ್ಚುಯಲ್ ವೆಡ್ಡಿಂಗ್ ಡೇ. ಫಸ್ಟ್ ಆಲ್ಬಮ್ ಈ ಕಲರ್ಲಿದೆ. ಆ್ಯಕ್ಚುಲಿ ಇದು ಕಲರ್ ನಾವು ಸೆಲೆಕ್ಟ್ ಮಾಡಿಲ್ಲ, ವೆಡ್ಡಿಂಗ್ ಫೋಟೋಗ್ರಾಫರ್ ಈ ಕಲರಲ್ಲಿ ಮಾಡಿಕೊಟ್ಟಿರೋದು. ಆ್ಯಂಡ್ ದಿಸ್ ಈಸ್ ಆರ್ ಮುಹೂರ್ತದ್ದು ಫೋಟೋ. ನೋಡಿ ಹೇಗಿದೆ, ಒಂಥರ ಗ್ಲಾಸ್ ಇದೆ. ಆ್ಯಕ್ಚುಲಿ ದಿಸ್ ಇಸ್ ನಾಟ್ ಅ ಫೋಟೋ, ಏನಂತಾರೆ ಅದನ್ನು ಎಕ್ಸಾಕ್ಟಾಗಿ ನಂಗೆ ಗೊತ್ತಾಗ್ತಾ ಇಲ್ಲ, ಬಟ್ ಅದೇನೋ ಗ್ಲಾಸ್ ಟೈಪ್ ಇದು. ಸೊ ಅದನ್ನು ಇದು ಕಾಣಿಸ್ಕೊಟ್ಟಿರೋದು. ಬ್ಲ್ಯಾಕ್ ಅಗೇನ್ ಇಟ್ ಈಸ್ ಪ್ಲೇನ್. ಸೊ ದಿಸ್ ಇಸ್ ಫಸ್ಟ್ ಒನ್. ಆ್ಯಂಡ್ ಒನ್ ಹೀಗಿದೆ ನಮ್ಮ ವೆಡ್ಡಿಂಗ್ ಫೋಟೋ. ಇದು ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲ್ ಆಗಿ. ವೆರಿ ಸಟಲ್ ಕಲರ್ ಆ್ಯಂಡ್ ಫ್ಲವರ್ಸ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹೇಗಿತ್ತು ಅಂದರೆ, ಯಾರೇ ಮದುವೆ ಇನ್ವಿಟೇಷನ್ ಕೊಡೋಕೆ ಬಂದಾಗ ನಾನು ಫಸ್ಟ್ ಮುಹೂರ್ತ ಚೆಕ್ ಮಾಡ್ತಿದ್ದೆ. 9:30ಗೆ ಮದುವೆ ಆಗ್ತಾ ಇದ್ದಾರಾ ಇವರು, ಇಷ್ಟು ಬೇಗನಾ, 8:30 ಇಷ್ಟು ಬೇಗನಾ ಅಂತ ಅಂತಿದ್ದೆ. ನಿಜ ನನಗೆ ಒಂದು ದೊಡ್ಡ ಶಾಕ್ ಆಗಿದ್ದೇನೆಂದರೆ, ನನ್ನ ಮದುವೆ ಮುಹೂರ್ತ ಬಂದಿದ್ದು 7ರಿಂದ 7:30. ಕನ್ವೀನಿಯಂಟ್ ಆಗಿದ್ದ ಡೇಟೇ May 2nd and 3rd. ಆ್ಯಂಡ್ ಯಾವುದೇ ಕಾರಣಕ್ಕೂ ಟೈಮಿಂಗ್ ಚೇಂಜ್ ಮಾಡೋಕ್ಕೆ ಪರಿಸ್ಥಿತಿ ಇರಲಿಲ್ಲ. ಛತ್ರದಲ್ಲಿ ಹಚ್ಚೋ ಅರ್ಶಿನ ಶಾಸ್ತ್ರ ಏನಿದೆ, ನಾನು ಅದನ್ನು ಮುಗಿಸ್ಕೊಂಡು ಇಮಿಡಿಯೇಟ್ ಆಗಿ ರೆಡಿ ಆಗಕ್ಕೆ ಹೊರಟ್ಬಿಟ್ಟೆ. ಅಕ್ಷಿತು ಬೈ ದೆನ್ ಅವರು ಮೇಲ್ಗಡೆ ರೂಮಲ್ಲಿ ರೆಡಿಯಾಗಿ ಎಲ್ಲ ನಡೀತಿತ್ತು. ಸೊ ನಾನು ಲಿಟ್ರಲಿ ರೆಡಿ ಆಗ್ತಾ ಇದ್ರು ನಾನು ಬ್ಯೂಟಿಷಿಯನ್ ಕೇಳ್ತಾ ಇದ್ದೀನಿ, ಮೇಕಪ್ ಆರ್ಟಿಸ್ಟ್, ಹೇರ್ ಸ್ಟೈಲಿಸ್ಟ್, ಯಾರ್ಯಾರಿದ್ದಾರೆ ಎಲ್ಲರೂ ಟೈಮ್ ಏನು ಅಂತ. ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ರೆಡಿ ಆಗಿದ್ದರಿಂದ ಪಟ ರೆಡಿ ಆಗಿಬಿಟ್ರು. ನಾನು ಅವ್ರಿಗೂ ಹೇಳ್ತಿದ್ದೆ, ಆಚೆಗೆ ನೋಡಿ ಎಲ್ಲ ನಡೀತಿದ್ಯಾ, ಸ್ಟಾರ್ಟ್ ಆಗಿದೆಯಾ ಶಾಸ್ತ್ರ. ಹೀಗೆ ಇದ್ದಿದ್ದು ಏನಂದರೆ, ಒಂದ್ಸತಿ ಮುಹೂರ್ತ ಸ್ಟಾರ್ಟ್ ಆಗಿಬಿಟ್ರೆ ಆಮೇಲೆ ತೆಗೆಸ್ಕೊಳ್ಳೋ ಫೋಟೋ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿರುತ್ತೆ. ಬಾಸಿಂಗ, ಕುಂಕುಮ ಎಲ್ಲ ಚೇಂಜ್ ಆಗಿ ಫಟ್ ಅಂತ ಮೇಕಪ್ ಮುಗಿಸ್ಬಿಟ್ರು. ಆ್ಯಕ್ಚುಲಿ ಶಿ ಡಿಂಟ್ ಇವನ್ ಟೇಕ್ 30 minutes ಅನ್ಸುತ್ತೆ, ಅಷ್ಟು ಬೇಗ ಮೇಕಪ್ ಮುಗಿಸಿದ್ರು. ಹಿಂಗಂದ್ರೆ ಲಿಟ್ರಲಿ ನಾನು ಶವರ್ ಮಾಡ್ಕೊಂಡು ಹೋಗಿ ಹಿಂಗಿದ್ದೆ, ಒಬ್ರು ಸ್ಯಾರಿ ಉಡ್ಸಿದ್ರು, ಒಬ್ರು ಹೇರ್ ಸ್ಟೈಲ್ ಮಾಡಿದ್ರು, ಒಬ್ರು ಮೇಕಪ್ ಮಾಡಿದ್ರು. ಇನ್ 30 minutes ಆರ್ ಮ್ಯಾಕ್ಸಿಮಮ್ 40 minutes ಐ ವಾಸ್ ರೆಡಿ. ಫೋಟೋಗ್ರಾಫರ್ಗೆ ಬರಕ್ಕೆ ಹೇಳು, ನಾನು ರೆಡಿ ಆಗಿದ್ದೀನಿ ಅಂತ ಹೇಳಿ ಕರೆಸ್ಕೊಂಡು ಫೋಟೋ ತೆಗೆಸ್ಕೊಂಡೆ. ಆಮೇಲೆ ಆಗಲ್ಲ ಮಾಡೋಕ್ಕೆ ಅಂತ. ಸೊ ನಾನು ಪ್ರಿಪರೇಷನ್ ವಿಡಿಯೋದಲ್ಲಿ ಹೇಳ್ದಂಗೆ, ನಾನು ಹಾಕೊಂಡಿರೋ ಮುಹೂರ್ತದ ಸೀರೆ ಏನಿದೆ ಅದು ನನಗೆ ಹುಡುಗನ ಮನೆಯಿಂದ ಕೊಟ್ಟಿರೋದು. ಕಂಚಿ ವೀವರ್ಸೇ ಅಕ್ಷಿತ್ ಮನೆಗೆ ಬಂದು ಒಂದಷ್ಟು ಸ್ಯಾರಿ ಕೊಟ್ಟಿದ್ರು. ಡಿಫ್ರೆಂಟ್ ಕಾಂಬಿನೇಷನಲ್ಲಿತ್ತು. ನನಗೆ ಸ್ವಲ್ಪ ಈ ರೆಡ್ ಶೇಡಲ್ಲಿ ಎಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಸ್ಯಾರಿನ ಸೆಲೆಕ್ಟ್ ಮಾಡಿದ್ದು. ಅದ್ರ ಮೇಲೆ ಡಿಸೈನು ಅಥವಾ ಎಂಬೋಸ್ಡ್ ಡಿಸೈನ್ಸ್ ಇದೆಯಲ್ಲ, ಇಟ್ ಈಸ್ ವೆರಿ ನೈಸ್. ಆ್ಯಂಡ್ ಇದ್ರ ಬ್ಲೌಸ್ ಕೂಡ ನಾನು ಸ್ಟಿಚ್ ಮಾಡಿಸ್ಬೇಕಾದ್ರೆ ಅಕ್ಷಿತ್ನ ಕರ್ಕೊಂಡು ಹೋಗಿದ್ದೆ. ಸೊ ಇದೇನೋ ಪಿಕಾಕ್ ಇದೆಯಲ್ಲ, ನಂಗೆ ಆ ಪಾರ್ಟಲ್ಲೆಲ್ಲ ಡಿಸೈನ್ ಬೇಡ, ಸಿಂಪಲ್ ಆಗಿರಲಿ ಅಂತ ಆ್ಯಕ್ಚುಲಾಗಿ ಸಿಂಪಲ್ ಆಗಿ ನಾನು ವೆಡ್ಡಿಂಗ್ ಬ್ಲೌಸ್ನ ಸ್ಟಿಚಿಂಗಿಗೆ ಹೇಳ್ಬಿಟ್ಟು ಬಂದಿದ್ದ. ಅವರು ನನಗೆ ಬ್ಲೌಸ್ ಡೆಲಿವರ್ ಕೊಟ್ಟಾಗ ತುಂಬ ಗ್ರ್ಯಾಂಡಾಗಿ ಫುಲ್ಲು ಅಂದರೆ ನಾನು ಇಮ್ಯಾಜಿನ್ ಮಾಡೋದಕ್ಕಿಂತ ಗ್ರ್ಯಾಂಡಾಗಿ ವರ್ಕ್ ಮಾಡಿಬಿಟ್ಟಿದ್ರು. ಆ್ಯಂಡ್ ದೆನ್ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಿದೆ, ಇದೆಲ್ಲ ವರ್ಕ್ ಮಾಡಿಬಿಟ್ಟಿದ್ದೀರಾ ಅಂತ. ಅವರು ಇಲ್ಲ, ಇಟ್ ಈಸ್ ಅ ವೆಡ್ಡಿಂಗ್ ಸ್ಯಾರಿ, ವೆಡ್ಡಿಂಗ್ ಬ್ಲೌಸು, ನಿಮ್ಮ ಬಿಗ್ ಡೇ ದಿನ ಗ್ರ್ಯಾಂಡ್ ಆಗಿರಬೇಕು, ನೀವು ತುಂಬ ಸಿಂಪಲ್ಲಾಗಿ ಹೇಳ್ಬಿಟ್ಟಿದ್ರಿ ಅಂದ್ಬಿಟ್ಟು ಅವರೇ ಎಕ್ಸ್ಟ್ರಾ ಎಲ್ಲ ಹಾಕಿ ಮಾಡಿಕೊಟ್ರು. ಅಫ್ಕೋರ್ಸ್ ಬ್ಲೇಡ್ ಹಾಕಿದ್ರು, ಬಟ್ ನಾವು ಇಷ್ಟೆಲ್ಲ ಗ್ರ್ಯಾಂಡ್ ವರ್ಕ್ ಸೆಲೆಕ್ಟ್ ಮಾಡಿರಲಿಲ್ಲ. ಸೊ ನನ್ನ ಮುಹೂರ್ತಕ್ಕೆ ಏನು ಜ್ಯುವೆಲ್ಸ್ ಹಾಕಿದ್ದೀನಿ, ಇಟ್ ಇಸ್ ಕಂಪ್ಲೀಟ್ ಗೋಲ್ಡ್. ನಾನು ಬೇರೆ ಈವೆಂಟ್ಸ್ಗೆಲ್ಲ ಜ್ಯುವೆಲ್ನ ಸೆಲೆಕ್ಟ್ ಮಾಡಬೇಕಾದ್ರೆ, ಆರ್ಡ್ರ್ ಕೊಡೋಕ್ಕೆ ಹೋದಾಗ, ಬುಕ್ ಮಾಡೋಕ್ಕೆ ಹೋದಾಗೆಲ್ಲ ಒಂದು ತುಂಬ ಸ್ಪೆಸಿಫಿಕ್ ಆಗಿ ನನಗೆ ತಲೆಯಲ್ಲಿತ್ತು, ಮುಹೂರ್ತಕ್ಕೆ ಐ ಆಮ್ ವೇರಿಂಗ್ ಅ ಕಂಪ್ಲೀಟ್ ಗೋಲ್ಡ್ ಅಂತ. ಸೊ ಅವ್ರು ಕೊಟ್ಟಿದ್ದ ಚೈನು, ನನ್ನ ಹತ್ರ ಇದ್ದಿದ್ದ ಚೈನು ಎಲ್ಲ ಇಟ್ ಈಸ್ ಗೋಲ್ಡ್. ಆ್ಯಂಡ್ ಡಾಬು, ಬೈತಲೆ ಬಟ್ಟು ಮತ್ತು ಜಡೆ ಹಾಕಿದ್ದೀನಲ್ಲ, ಅದು ಏನಂತಾರೆ ಅದನ್ನ, ಫುಲ್ ಚೈನ್ ಟೈಪಲ್ಲಿದೆ, ದಟ್ ಈಸ್ ಕಂಪ್ಲೀಟ್ಲಿ ಸಿಲ್ವರ್. ರಿಸೆಪ್ಷನ್ ಆದಮೇಲೆ ಬಳೆ ಶಾಸ್ತ್ರ ಮಾಡಿದ್ದಲ್ಲ, ಸೊ ಆ ಟೈಮಲ್ಲಿ ಏನು ನನಗೆ ಕಪ್ಪು ಬಳೆ ತೊಡಿಸಿದ್ರು, ಅದೇ ಬಳೆಯಲ್ಲಿ ನಾನು ಮುಹೂರ್ತಕ್ಕಿದ್ದೆ. ಆ ಮುಹೂರ್ತಕ್ಕೂ ನಾನು ಯಾವುದೇ ಥರ ಬ್ಯಾಂಗಲ್ಸ್ ತೊಗೊಂಡಿರಲಿಲ್ಲ. ಜಸ್ಟ್ ಅವ್ರು ಕೊಟ್ಟಿದ್ದ ಗೋಲ್ಡ್ ಬ್ಯಾಂಗಲ್, ನನ್ನ ತಾಯಿ ಮನೆಯಿಂದ ಕೊಟ್ಟಿದ್ದ ಗೋಲ್ಡ್ ಬ್ಯಾಂಗಲ್ನ 2 ಕೈಗೂ ಕಾಂಬಿನೇಷನ್ ಮಾಡಿ ನಾನು ಬಳೆ ತೊಡಿಸ್ಕೊಂಡೆ. ನಮ್ಮ ಮದುವೆ ಮಂಟಪ ಏನಿದೆ ಅದೊಂಥರ ಆ್ಯಂಟಿಕ್ ಶೇಡಲ್ಲಿತ್ತು. ನಾವು ಇದನ್ನು ಸೆಲೆಕ್ಟ್ ಮಾಡಿದಾಗ ಅವ್ರು ಹೇಳಿದ್ರು, ಅದು ಇಲ್ಲಿಲ್ಲ, ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಇರುತ್ತೆ.
ಯೂಶಲಿ ಅಲ್ಲಿ ನಡೆಯೋ ಮದ್ವೆಗೆ ನಾವು ಈ ತರ ಸೆಟ್ ಹಾಕೋದ್ರಿಂದ ಇಲ್ಲ ಆಗಿ ನಾವು ಇದೇ ತರ ಹೂ ಹಾಕ್ಬೇಕು, ಸ್ಟೇಜ್ ಹೀಗೆ ಇರಬೇಕು ಅಂತ ನಾವು ಏನೂ ಮಾತಾಡಿರ್ಲಿಲ್ಲ. ಬರೀ ಮಂಟಪ ಬಗ್ಗೆ ಮಾತ್ರ ಅಕ್ಷಿತ್ ಸ್ವಲ್ಪ ಸ್ಪೆಸಿಫಿಕ್ ಆಗಿ ಹೇಳಿದ್ರು, ಸ್ವಲ್ಪ ಚೆನ್ನಾಗಿರ್ಬೇಕು ಅಂತ ಹೇಳಿ. ಸೊ ನಮ್ಗೆ ಅಂತ ಅದನ್ನ ತರ್ಸ್ಕೊಟ್ಟಿ ಹಾಕಿದ್ರು. ನಾನು ಮೇಕಪ್ ಮುಗಿಸ್ಕೊಂಡು ರೂಮಿಂದ ಆಚೆ ಬಂದಾಗ ಮಂಟಪ ನೋಡಿ ನಾನು ಕಂಪ್ಲೀಟ್ ಶಾಕಲ್ಲಿದ್ದೆ. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದು. 4 ಕಾರ್ನರ್ಸ್ ಏನಿತ್ತು, 4 ಥರ ಡಿಫ್ರೆಂಟ್ ತೋಮಾಲೆಗಳನ್ನ ಬಿಟ್ಟಿದ್ರು. ಒಂದು ಗ್ರೀನ್ ಕಲರು, ಇನ್ನೊಂದು ಇಂಟರ್ಲಾಕ್ ಆಗ್ತಾ ಇರೋದು, ಆ್ಯಂಡ್ ಎಂಟೈರ್ ಮಂಟಪಗೆ ಅದು ಲೈನ್ಸ್ ಥರ ಹೂವುಗಳು ಬರುತ್ತಲ್ಲ ಅದನ್ನೆಲ್ಲ ಹಾಕಿದ್ರು. ಆ್ಯಂಡ್ ಪುಟ್ಟು ಲೋಟಸ್ ಮೊಗ್ಗು ಜೊತೆಗೆ ಅಲಂಕಾರ ಮಾಡಿದ್ರು. ಸೊ ಮಂಟಪದ ಸೆಂಟರ್ಗೆ ಏನು ಮಾಡಿದ್ರು, ಲಕ್ಷ್ಮಿ ಮತ್ತು ವೆಂಕಟೇಶ್ವರನ್ ಹಾಕಿದ್ರು. ಕೆಳಗಡೆ ಲೈಟಿಂಗ್ ಎಫೆಕ್ಟ್ ಆಗಿ ನಿಜವಾಗ್ಲೂ ಆ ಆ್ಯಂಟಿಕ್ ಮಂಟಪ ಕಲರ್ಗೆ, ಲೈಟಿಂಗ್ ಎಫೆಕ್ಟ್ಗೆ ನಿಜವಾಗ್ಲೂ ಒಂಥರ ದೇವಸ್ಥಾನ ಥರ ಕಾಣಿಸ್ತಾ ಇತ್ತು. ನಂಗೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಮಂಟಪ ನೋಡಿ. ನಾನು ಸೀದಾ ಓಡ್ ಬಂದ್ಬಿಟ್ಟು ಫೋಟೋಗ್ರಾಫರ್ನ ತೆಗೀರಿ ಫೋಟೋ ಅಂತ ಹೇಳ್ಬಿಟ್ಟು ನಾನೇ ಆರಾಮಾಗಿ ಮಂಟಪ ಹತ್ರ ನಿಂತ್ಕೊಂಡು ಹೂವು ಎಲ್ಲ ಇಟ್ಕೊಂಡು. ವೃತ್ತದಲ್ಲಿ ಮತ್ತೊಂದು ಸ್ಟೇಜ್ ಆ್ಯಡ್ ಆಗಿತ್ತು. ಆ್ಯಕ್ಚುಲಿ ಫಸ್ಟೇ ಸ್ಟೇಜ್ ಆ್ಯಡ್ ಆಗಿತ್ತು, ಬಟ್ ಅದನ್ನು ಯೂಟಿಲೈಸ್ ಮಾಡ್ಕೊಂಡಿದ್ದು ಬಂದು ಮುಹೂರ್ತದ ಟೈಮಲ್ಲಿ ವಾಲ್ಗದವ್ರು ಬರ್ತಾರಲ್ಲ ಅವ್ರಿಗೆ ಅಂತ ಒಂದು ಡೆಸಿಗ್ನೇಟೆಡ್ ಸ್ಟೇಜ್ ಹಾಕ್ಬಿಟ್ಟಿದ್ರು. ಅದಕ್ಕೂ ಒಂಥರ ಸಿಂಪಲ್ ಬ್ಯಾಕ್ಗ್ರೌಂಡ್ ಏನೋ ಶಂಕರ್ಸ್ ಟೈಪ್ ಆಫ್ ಡಿಸೈನ್ ಮಾಡಿದ್ರು. ಸೊ ನಂದು ಒಂದು ಸ್ಮಾಲ್ ಫೋಟೋಶೂಟ್ ಎಲ್ಲ ಮುಗಿದ ತಕ್ಷಣ ಅಲ್ಲಿ ಛತ್ರದಲ್ಲಿ ಒಂಚೂರು ಕಾರ್ನರಲ್ಲಿ ಗೌರಿ ಪೂಜೆಗೆ ರೆಡಿ ಮಾಡಿದ್ರು. ಸೊ ನಮ್ಮ ಮುಹೂರ್ತದಲ್ಲಿ ಗೌರಿ ಪೂಜೆಗೆ ಆಮೇಲೆ ಗಂಡನ್ನ ಕರ್ಕೊಂಬರ್ಬೇಕಾದ್ರೆ ಒಂದು ಅಂಬ್ರೆಲಾ ಇಟ್ಕೊತಾರೆ. ಸೊ ಆ ಅಂಬ್ರೆಲಾ, ಆಮೇಲೆ ಫ್ಯಾನ್, ಹುಡ್ಗಂಗೆ ಗಾಳಿ ಬಿಸಕ್ಕೆ ಒಂದು ಫ್ಯಾನ್ ಥರ ಇರುತ್ತೆ ಕೈಯಲ್ಲಿ. ಆ್ಯಕ್ಚುಲಿ ಅದಕ್ಕೆಲ್ಲ ಒಂದು ಸ್ಪೆಸಿಫಿಕ್ ಟರ್ಮ್ ಇದೆ, ಅದು ನನಗೆ ಗೊತ್ತಿಲ್ಲ. ಆಮೇಲೆ ಕೈಯಲ್ಲಿ ತೆಂಗಿನಕಾಯಿ ಇಟ್ಕೊಂಬರ್ತಾರಲ್ಲ ಇದು, ಆಮೇಲೆ ಸಪ್ತಪತಿ. ಸೊ ಇಷ್ಟಕ್ಕೂ ನಾವು ಒಬ್ಬರಿಗೆ ಒಪ್ಪಿಸ್ಬಿಟ್ಟಿದ್ವಿ. ಆ್ಯಕ್ಚುಲಾಗಿ ಅವ್ರ ನೇಮ್ ನೆನಪಿಲ್ಲ, ಬಟ್ ಅಗೇನ್ ಅವರು ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಅವರು. ನನಗೆ ಗೌರಿ ಪೂಜೆ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಅಲ್ಲಿ ಹೋಗಿ ನೋಡ್ತೀನಿ, ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಸೊ ಒಂದು 5 ಗೌರಿಗಳನ್ನ ಇಟ್ಟಿದ್ದಾರೆ. ಸೆಂಟರಲ್ಲಿ ಮಧ್ಯದಲ್ಲಿ ಒಂದು ಗೌರಿ ಇಟ್ಟಿದ್ದಾರೆ. ಒಂಚೂರು ಮುಂದೆ ಹೂವುಗಳೆಲ್ಲ ಹಾಕಿ ಡೆಕೋರೇಟ್ ಮಾಡಿದ್ರು. ನಾನು ನೋಡ್ಬಿಟ್ಟು ವಾವ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅನಿಸ್ತು. ಆ್ಯಂಡ್ ಅಗೇನ್ ತುಂಬ ಕಮ್ಮಿ ಟೈಮ್ ಇತ್ತು. ನಾನು ಯಾವುದೂ ನಿಂತ್ಕೊಂಡು ವಾವ್ ಅಂತ ನೋಡೋಷ್ಟು ಟೈಮ್ ಇರಲಿಲ್ಲ. ಸೊ ತಕ್ಷಣ ಬಂದು ಪೂಜಾರಪ್ಪರು ಗೌರಿ ಪೂಜೆ ಮುಗಿಸ್ಬಿಡೋಣ, ಮುಹೂರ್ತಕ್ಕೆ ಟೈಮ್ ಆಗುತ್ತೆ ಅಂತಂದ್ರು. ನಾನು ಲಿಟ್ರಲಿ ಹೇಳಕ್ಕೆ ನಾನು ಯಾರಿಗೂ ಕಾಯ್ತಾ ಇರಲಿಲ್ಲ. ನಾನು ಟೈಮಿಂಗ್ಸ್ ನನ್ನ ತಲೆಯಲ್ಲಿರೋದ್ರಿಂದ ಫಟಾಫಟ್ ಶುರು ಮಾಡ್ಬಿಡೋಣ ಅಂತ ನಾನು ಕೂತ್ಕೊಂಡ್ಬಿಟ್ಟೆ. ಫೋಟೋಗ್ರಾಫರ್ ಸ್ವಲ್ಪ ಜನ ನನ್ನ ಜೊತೆ ಇದ್ರು, ಇನ್ನು ಸ್ವಲ್ಪ ಜನ ಅಕ್ಷಿತ್ ಜೊತೆಗಿದ್ರು. ಇದರಿಂದ ಹೊರಗಡೆ ಗಣೇಶನ ದೇವಸ್ಥಾನ ಥರ ಇತ್ತು, ಅಲ್ಲಿ ಏನೋ ಶಾಸ್ತ್ರ ನಡೀತಿತ್ತು. ನಂಗೆ ಆ ವಾಲ್ಗದ ಸೌಂಡ್ ಕೇಳಿಸಿದ ತಕ್ಷಣ ಹುಡುಗನ ಕಡೆ ಬರ್ತಿದ್ದಾರೆ, ಅಕ್ಷಿತ್ ನನ್ನ ನೋಡ್ಬಿಡ್ತಾರೆ. ಅಂದರೆ ನಾನು ಸ್ಟೇಜ್ ಮೇಲೆ ಹೋದಾಗ ಅವ್ರು ನನ್ನ ನೋಡಲಿ ಅನ್ನೋ ಇಂಟೆನ್ಷನ್ ಅಷ್ಟೇ ನನಗೆ. ಸೊ ಬೇಗ ಪೂಜೆ ಮುಗಿಸ್ಬಿಡಿ, ಬೇಗ ಪೂಜೆ ಮುಗಿಸ್ಬಿಡಿ ಅಂತ ನಾನು ನಿಜ ಹೇಳ. ಈಗ ಎಷ್ಟು ನಾನು ಟೆನ್ಷನಲ್ಲಿ ಅಂತ ಮಾತಾಡ್ತಾ ಇದ್ದೀನಿ, ನನ್ನ ಮದುವೆ ದಿನನೂ ನಾನು ಹಿಂಗೆ ಇದ್ದೆ. ತುಂಬ ಸ್ಪಷ್ಟವಾಗಿ ನೆನಪಿದೆ. ಸೊ ಒಂದು ಸ್ವಲ್ಪ ಗೌರಿ ಪೂಜೆ ಒಂದು ಮ್ಯಾಕ್ಸಿಮಮ್ ಒಂದು 10-15 ನಿಮಿಷ ಆಯಿತು, ಅದನ್ನು ಮುಗಿಸ್ಬಿಟ್ಟೆ. ಬಟ್ ಅವ್ರೇನಂದ್ರು ಒಂದೊಂದು ತಟ್ಟೆಲಿ ಒಂದು ಸ್ವಲ್ಪ ಹಣ್ಣು, ಅರ್ಶಿನ ಕುಂಕುಮನ ಮುತ್ತೈದೆಯರಿಗೆ ಕೊಡಬೇಕು ಅಂತ ಹೇಳಿದ್ರು. ನಾನು ಕೆಲಸ ಮಾಡ್ತೀನಿ, ನಾನು ಎಲ್ಲನೂ ಈಗ ನಮಸ್ಕಾರ ಮಾಡಿ ಮುಟ್ಟಿಸ್ಬಿಟ್ಟು ನಮಸ್ಕಾರ ಮಾಡ್ಕೊಂಡ್ಬಿಡ್ತೀನಿ, ನೀವೇ ಒಂಚೂರು ಕೊಟ್ಬಿಡಿ ಅಂತ ಹೇಳಿಬಿಟ್ಟು ನಾನು ಅವ್ರಿಗೆ ಅದನ್ನು ಕೊಟ್ಬಿಟ್ಟು ಫಟಾಫಟ್ ಅಂತ ನಾನು ರೂಮ್ ಕಡೆ ಓಡ್ಬಿಟ್ಟೆ. ಗೌರಿ ಪೂಜೆ ಮಾಡೋ ಟೈಮಲ್ಲಿ ನನಗೆ ಇದು ಬಾಸಿಂಗ ಥರ ಕಟ್ತಾರೆ, ಯಾರು ಸೋದ್ರ ಮಾವ ಕಟ್ಟಬೇಕು ಅಂತ ಹೇಳಿದ್ರು. ನಾನು ಹಿಂದೆ ತಿರುಗ್ತೀನಿ. ನಮ್ಮ ಮಾವದಿರು ರಾತ್ರಿ ಎಲ್ಲ ಇದ್ದಿದ್ರು, ಯಾಕಂದ್ರೆ ಬಳೆ ಶಾಸ್ತ್ರ ಎಲ್ಲ ತುಂಬ ಲಾಂಗ್ ಟೈಮ್ ನಡೀತಲ್ಲ. ನಾನು ಹಿಂದೆ ತಿರುಗಿ ನೋಡ್ತೀನಿ, ನಮ್ಮ ಮಾವದಿರು ಕಾಣ್ತಿಲ್ಲ, ನಮ್ಮ ಅತ್ತೆ ಕಾಣ್ತಿದ್ದಾರೆ. ಅತ್ತೆ ಮಾಮ ಬರ್ತಾ ಇದ್ದಾರೆ, ಅತ್ತೆ ಒಂಚೂರು ಬೇಗ ಬರೋಕೇಳಿ, ಅತ್ತೆ ಒಂಚೂರು ಬೇಗ. ನಿಜ ಮದುವೆ ಹೆಣ್ಣೆ ಬೇಗ ಬರಲಿ, ಬೇಗ ಮಾಡಿ ಅಂತ ಹೇಳ್ತಾ ಇದ್ದಿದ್ದೆ ನಾನು ಅಂತ ಅನಿಸ್ತಿದೆ ನನಗೆ. ತಕ್ಷಣ ನಮ್ಮ ಮಾಮ ಬಂದರು. ನಾನು ಬಾಸಿಂಗ ನೀಸ್ಕೊಂಡ್ಬಿಟ್ಟಿದ್ದೀನಿ ಪೂಜಾರಪ್ಪರ ಕೈಲಿ, ಹೀಗೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಮಾಮ ಕಟ್ಟಿ ಬೇಗ ಕಟ್ಟಿ. ಸೊ ಗೌರಿ ಪೂಜೆ ನನಗೆ ಬಾಸಿಂಗ ಕೆಟ್ಟಿಸ್ಕೋಬೇಕಾದ್ರೆ ಅಷ್ಟೇ ನಾನು ಸಿಕ್ಕಾಪಟ್ಟೆ ಗಡಿಬಿಡಿ ಮಾಡಿದೆ. ನನ್ನ ತಾಯಿಗೆ 2 ಅಣ್ಣಂದಿರಿದ್ದಾರೆ, ರಮೇಶ ಮಾಮ ಮತ್ತೆ ಚಂದ್ರಿ ಮಾಮ. ಸೊ ನನಗೆ ಶಾಸ್ತ್ರ ಎಲ್ಲ ಏನು ಮಾಡ್ತಾರೆ, ಸೊ 2 ಸೋದ್ರ ಮಾವದಿರು ಆಗ್ತಾರೆ ಮಾಡೋಕ್ಕೆ. ಸ್ವಲ್ಪ ಶಾಸ್ತ್ರ ರಮೇಶ ಮಾಮ ಮಾಡ್ತಿದ್ರು, ಒಂದು ಸ್ವಲ್ಪ ಶಾಸ್ತ್ರ ಚಂದ್ರಿ ಮಾಮ ಮಾಡ್ತಿದ್ರು. ಸೊ ನನಗೆ 2 ಸೋದ್ರ ಮಾವದಿರಿದ್ದಾರೆ. ನನ್ನ ಮಂಟಪಕ್ಕೆ ಕರ್ಕೊಂಬಂದಿದ್ದು 2 ಸೋದ್ರ ಮಾವದಿರೆ.
ಓಕೆ, ನಾನು ಮುಹೂರ್ತದ ಸೀರೆಗೆ ಇಲ್ಲಿ ಏನು ಹಿಂಗೆ ಸೆರಗ್ ಥರ ಒಂದು ದುಪಟ್ಟ ಥರ ಬಿಟ್ಕೊಂಡಿದ್ದೀನಿ. ಅದು ಒಂದು ರೆಡ್ ಕಲರ್ ನೆಟ್ಟೆಡ್ ದುಪಟ್ಟ. ಆ್ಯಕ್ಚುಲಿ ಹುಡುಗನ ಮನೆ ಕಡೆಯಿಂದ ಒಂದು ಸಾರಿ ಕೊಡ್ತಾರೆ, ಅವರು ಪೂಜೆ ಮಾಡಿಸಿ ತಂದಿರೋ ಸೀರೆ. ಅದನ್ನು ನಾನು ಹೆಗ್ಲ ಮೇಲೆ ಹಾಕಬೇಕು. ಬಟ್ ಅವ್ರು ಯಾವ ಟೈಮಿಗೆ ಕೊಡ್ತಾರೆ ಏನೋ ಎಕ್ಸಾಕ್ಟಾಗಿ ನಮ್ಗೆ ಐಡಿಯಾ ಇರಲಿಲ್ಲ. ಸೊ ಅದು ಏನಾದರೂ ಒಂದು ಸೀರೆ ಥರನೋ ಶಾಲು ಏನಾದ್ರು ಒಜ್ಕೊಂಡು ಬರೋ ಥರ ಬೇಕು ಅಂತ ಹೇಳಿ ನಾನು ಈಗ ಈ ರೆಡ್ ಕಲರ್ ದುಪಟ್ಟ ಸೆಲೆಕ್ಟ್ ಮಾಡಿದ್ದೆ. ಆ್ಯಕ್ಚುಲಿ ನಂಗೆ ಇನ್ನೂ ನೆನಪಿದೆ, ಈ ದುಪಟ್ಟ ತೊಗೋಬೇಕಾದ್ರೆ ನನ್ನ ಫ್ರೆಂಡ್ ಮೇಘ ನಂಗೆ ಕಾಲ್ ಮಾಡಿದೆ ಈ ಥರ ತೊಗೋಬೇಕು ಅಂತ. ಇಟ್ ವಾಸ್ ಅರೌಂಡ್ 8:30. ನಾವಿಬ್ಬರು ಇಮ್ಮಿಡಿಯೇಟಾಗಿ ಜಯನಗರ್ ಹೋದ್ವಿ. ಆ್ಯಂಡ್ ಅವಾಗ ಇನ್ನೊಬ್ಳು ಫ್ರೆಂಡ್ ಲಾವಣ್ಯ ಜಾಯ್ನ್ ಆದ್ಲು. ನಾವು 3 ಜನನೂ 3 ರೋಡಲ್ಲಿ ಹೋಗಿದ್ದೀವಿ ದುಪಟ್ಟ ಹುಡ್ಕೋದಿಕ್ಕೆ. ಎಲ್ಲೂ ಸಿಗ್ತಾ ಇಲ್ಲ. ಅಂದರೆ ಪ್ರಾಬಬ್ಲಿ ನಾವು ಬೆಳಿಗ್ಗೆ ಟೈಮಲ್ಲಿ ಹೋಗಿ ಮಧ್ಯಾಹ್ನ ಟೈಮಲ್ಲೆಲ್ಲ ಹೋಗಿದ್ದರೆ ತುಂಬ ಈಸಿಯಾಗಿ ಸಿಗ್ತಾ ಇತ್ತು. ಆ್ಯಂಡ್ ನನಗೆ ಅವತ್ತೇ ಬೇಕಿತ್ತು, ಬಿಕಾಸ್ ನನಗೆ ನಾಳೆ ನಾಡ್ದು ಹಂಗೆಲ್ಲ ತುಂಬ ಶೆಡ್ಯೂಲ್ ಆಗಿಬಿಟ್ಟಿತ್ತು ನನಗೆ ಶಾಪಿಂಗ್ ಟೈಮಲ್ಲಿ. ಆವಾಗ ನಾನು 3 ಜನನೂ ಒಂದೊಂದು ದಿಕ್ಕಲ್ಲಿ ಓಡಾಡಿದ್ದೀವಿ. ಚೆಕ್ ಮಾಡಿ ತೊಗೊಂಡು ಮನೆಗೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 10:30, 11 o'clock ಆಗಿತ್ತು. ಬಟ್ ಪಾಪ ಅಲ್ಲಿವರೆಗೂ ಮೇಘನಿಗೆ ಲಾವಣ್ಯಂಗೆ ಇಬ್ರಿಗೂ ಕಾಟ ಕೊಟ್ಟಿದ್ದೀನಿ ನಾನು. ಇಲ್ಲ ಈ ಕಲರ್ ಅಲ್ಲ ಅಂತ ಅಂದ್ಕೊಂಡು ಫೈನಲಿ ಐ ಸೆಲೆಕ್ಟೆಡ್ ದಿಸ್ ರೆಡ್ ಕಲರ್. ಸೊ ನಾನು ಗೌರಿ ಪೂಜೆ ಮಾಡ್ತಾ ಇದ್ದಿದ್ದು ಪ್ರಾಸೆಸ್ಸಲ್ಲಿ ಅಕ್ಷಿತ್ ರೂಮಿಂದ ರೆಡಿಯಾಗಿ ಛತ್ರದ ಎಂಟ್ರೆನ್ಸ್ ಹತ್ರ ಬಂದಿದ್ರು. ಅಲ್ಲಿ ಗಣೇಶ ದೇವಸ್ಥಾನ ಇದೆ ಅಂತ ಹೇಳದ್ನಲ್ಲ, ಅಲ್ಲಿ ಒಂದು ಸ್ವಲ್ಪ ಶಾಸ್ತ್ರಗಳು ಮಾಡಿದ್ರು. ಅಂದರೆ ಅಲ್ಲಿ ಏನು ನಡೀತು ಅಂತ ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಕಣ್ಣಾರ ನೋಡಿಲ್ಲ. ಬಟ್ ಏನು ಫೋಟೋಸ್ ಆ್ಯಂಡ್ ವಿಡಿಯೋಸ್ ಇದೆ ಅದ್ರ ಮುಖಾಂತರ ನನಗೆ ಗೊತ್ತು ಏನು ಮಾಡಿದ್ದಾರೆ. ಆ್ಯಂಡ್ ಆಫ್ಕೋರ್ಸ್ ನನ್ನ ಕಸಿನ್ಸ್ ವೆಡ್ಡಿಂಗ್ ಎಲ್ಲ ನಾನು ಅಟೆಂಡ್ ಮಾಡಿದ್ರಿಂದ ಒಂಚೂರು ಐಡಿಯಾ ಇದೆ ಏನೇನು ಮಾಡಿದ್ರು ಅಂತ. ಸೊ ಅಕ್ಷಿತ್ ವಾಸ್ ವೇರಿಂಗ್ ಕಂಪ್ಲೀಟ್ ಪ್ಯೂರ್ ಸಿಲ್ಕ್ ಪಂಚೆ ಶಲ್ಯ ಶರ್ಟ್. ಸಕ್ಕತ್ತಾಗಿದೆ. ಆ್ಯಂಡ್ ಆ್ಯಕ್ಚುಲಿ ನಾವು ಅದನ್ನು ರೆಡಿ ತೊಗೊಂಡಿದ್ದಲ್ಲ, ಅಂಗಡಿಗೆ ಹೋಗಿ ಅವ್ರು ಸುಮಾರು ತೋರಿಸಿದ್ರು. ಗ್ರೂಮ್ ಮದುವೆ ಗಂಡಿಗೆ ಸಿಲ್ಕಲ್ಲಿ ಹಾಕ್ತಾರಲ್ಲ ಡ್ರೆಸ್ಸಸ್ ಅಂತೆಲ್ಲ ಒಂದಷ್ಟು ವೆರೈಟಿಯಲ್ಲಿ ತೋರಿಸಿದ್ರು. ಸೊ ನಾವೇನು ಮಾಡಿದ್ವಿ, ಮೀಟರ್ ಲೆಕ್ಕದಲ್ಲಿ ಅದನ್ನು ತಗೊಂಡು ಆ್ಯಕ್ಚುಲ್ ಆಗಿ ಪೀಸ್ನ ತಗೊಂಡು ಸ್ಟಿಚ್ ಮಾಡಿಸಿದ್ದು ಶರ್ಟ್ ಎಲ್ಲ. ಬಿಕಾಸ್ ಅವ್ರು ತುಂಬ ಸ್ಪೆಸಿಫಿಕ್ ಆಗಿದ್ರು, ನಮಗೆ ಪ್ಯೂರ್ ಸಿಲ್ಕಲ್ಲೇ ಬೇಕು ಅಂತ. ವಾಟ್ ಇನ್ ವೈಟಿಶ್ ಐವರಿ ಶೇಡಲ್ಲಿ ಇತ್ತು. ತೀರಾ ವೈಟ್ ಥರನೂ ಅಲ್ಲ, ಇಟ್ ವಾಸ್ ವೆರಿ ನೈಸ್ ಆ್ಯಕ್ಚುಲಿ. ಅದಕ್ಕೊಂದು ಸ್ವಲ್ಪ ಗೋಲ್ಡ್ ಕಲರ್ ಬಾರ್ಡರ್ ಕೂಡ ಬಂದಿತ್ತು. ದೇವಸ್ಥಾನ ಹತ್ರ ಅಕ್ಷಿತ್ನ ಕೂರಿಸಿ ಆಮೇಲೆ ನಾಮ ಎಲ್ಲ ಇಟ್ಟು ಒಂಚೂರು ದೇವ್ರ ಕೈಲಿ ಪೂಜೆ ಮಾಡಿಸಿ ಅವ್ರಿಗೆ ಪೇಟ ಹಾಕಿ ಅವ್ರಿಗೂ ಅಲ್ಲಿ ಬಾಸಿಂಗ ಕಟ್ಟಿದ್ರು. ಆ್ಯಂಡ್ ನಮ್ಮ ಅಣ್ಣ ಹಿಂಗೆ ಅಂಬ್ರೆಲ್ಲ ಓಪನ್ ಮಾಡಿದ ತಕ್ಷಣ ಫ್ಲವರ್ಸ್ ಹಿಂಗೆಲ್ಲ ಬಿದ್ದಿದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ವಿಜುವಲ್ಸು. ಅದನ್ನ ಅಂಬ್ರೆಲ್ಲ ಇಟ್ಕೊಂಡು ಹಿಂದೆ ಬರಬೇಕಾಗಿದ್ದ ಕಾರಣ ಅದನ್ನ ವಿಭಂಗ್ ಕೊಟ್ಟಿದ್ರು. ವಿಭಾ ಫ್ಯಾನ್ ಅಂತ ಇರೋದು. ಈ ಪೂಜೆ ಮುಗಿದ ಮೇಲೆ ಅಕ್ಷಿತ್ ಛತ್ರಕ್ಕೆ ಬರ್ತಾರಲ್ಲ ನಡ್ಕೊಂಡು, ಅವಾಗ ಅವ್ರು ಏನ್ ಮಾಡ್ಬೇಕು ನಂಗೆ ಗೊತ್ತಿಲ್ಲ, ಇದು ಶಾಸ್ತ್ರ ಅಂತೆ. ಸೊ ಅವರು ಹುಡುಗಿ ಮನೆಯಿಂದ ಕೊಟ್ಟಿರೋ ಚಪ್ಪಲಿನ ಹಾಕೊಂಡು ಬರಬೇಕು. ಸೊ ಅದಕ್ಕೋಸ್ಕರ ಅವಾಗ ನಮ್ಮ ಮಮ್ಮಿ ಅಂದ್ರೆ ಅಕ್ಷಿತ್ ಮೊದಲೇ ಸೆಲೆಕ್ಟ್ ಮಾಡ್ಕೊಂಡಿದ್ರು ಯಾವ ಥರ ಸ್ಲಿಪ್ಪರ್ ಬೇಕು ಅಂತ ಹೇಳಿ. ನಾವು ಮೋಚಿಗೆ ಹೋಗಿದ್ವಿ ಅನ್ಸುತ್ತೆ. ಆ ಫುಟ್ವೇರ್ನ ಹಾಕೊಂಡು ಬಂದು ನಮ್ಮ ಛತ್ರದ ಏನಿದೆ ಹೊಸಲು ಅಲ್ಲಿ ಕೂರಿಸಿದ್ರು ಅವ್ರನ್ನ ಚೇರ್ ಹಾಕಿ. ಅಗೇನ್ ಎಲ್ಲ ಅಂಬ್ರೆಲ್ಲ ಇಟ್ಕೊಂಡ್ರು ಎಲ್ಲ. ನನ್ನ ಫ್ರೆಂಡ್ ಸುಚಿತ್ರಾ ಮತ್ತು ನನ್ನ ಲತಾ ಅತ್ತಿಗೆ ಅವ್ರಿಗೆ ಆರತಿ ಎಲ್ಲ ಮಾಡಿದ್ರು. ಆ್ಯಂಡ್ ಒನ್ ಥಿಂಗ್ ಐ ಹ್ಯಾವ್ ಟು ಅಪ್ರಿಷಿಯೇಟ್ ಅಕ್ಷಿತ್ ಇನ್ ದಿಸ್ ಮ್ಯಾಟರ್ ಇಸ್ ದ್ಯಾಟ್ ಕಾಲು ತೊಳೆದು ನಮ್ಮ ಮಗಳನ್ನ ಮದುವೆ ಮಾಡ್ಕೊ ಅಂತೆಲ್ಲ ಹೇಳ್ತಾರೆ. ಅದೇ ಕಾಶಿ ಯಾತ್ರೆ ಶಾಸ್ತ್ರಗಳವೆಲ್ಲ. ಸೊ ಮದುವೆ ಸೆಟ್ ಆದಾಗೆ ಅಕ್ಷಿತ್ ತುಂಬ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಬಿಟ್ಟಿದ್ರು, ನಾನು ಯಾವುದೇ ಕಾರಣಕ್ಕೂ ನಾನು ಕಾಲೆಲ್ಲ ತೊಳಸ್ಕೊಳ್ಳೋದು ಮಾಡಲ್ಲ, ನಂಗೆ ಆ ಶಾಸ್ತ್ರನೇ ಬೇಡ ಅಂತ ಅಂದ್ಬಿಟ್ಟಿದ್ರು. ಬಟ್ ಅಗೇನ್ ನಮ್ಮ ಅತ್ತೆನೂ ಅಕ್ಷಿತ್ಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರು. ಇಲ್ಲ ಇವನ್ ಐ ಡೋಂಟ್ ಥಿಂಕ್ ಇಟ್ ಇಸ್ ಗುಡ್ ಅಂತ ಎಲ್ಲ. ಸೊ ಅಕ್ಷಿತ ತೀರಾ ನಿಮ್ಗೆ ಅದು ಶಾಸ್ತ್ರ ಮಾಡಲೇಬೇಕು ಅನ್ನೋದಾದರೆ ನನಗೆ ಕೈ ತೊಳೆಯೋದೇನಾದ್ರು ಮಾಡಿ, ಬಟ್ ಯಾವುದೇ ಕಾರಣಕ್ಕೂ ನೀವು ಕಾಲು ತೊಳೆಯೋದು ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟಿದ್ರು. ಇನ್ ಅ ವೇ ಐ ಆಮ್ ಹ್ಯಾಪಿ. ಅಕ್ಷಿತ್ ಥಿಂಕಿಂಗ್ ತುಂಬ ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ಅಕ್ಷಿತ್ ಹೇಳಿದ್ನ ಅವ್ರ ಫ್ಯಾಮಿಲಿ ಕೂಡ ಒಪ್ಕೊಂಡ್ರು. ನನ್ನ ಫ್ಯಾಮಿಲಿಲೂ ಒಂಚೂರು ಏನು ಅಂದ್ಕೊಳ್ಳಲ್ಲ, ಕಾಲು ತೊಳೆದಿಲ್ಲ ಅಂದರೆ ಅದೊಂದು ಶಾಸ್ತ್ರ ಮಿಸ್ ಆಗುತ್ತೆ ಅಂತೆಲ್ಲ. ಬಟ್ ಇವೆಂಚುಲಿ ಅವರು ಅಕ್ಷಿತ್ ನಮ್ಮ ಅಪ್ಪ ಅಮ್ಮನ ಹತ್ರನೂ ಮಾತಾಡಿದ್ರು ಬೇಡ ಅಂತೆಲ್ಲ. ಆಮೇಲೆ ಅವರು ಒಪ್ಕೊಂಡ್ರು. ಸೊ ಆ ಪ್ರಾಸೆಸ್ ನಡೀಲಿಲ್ಲ. ಶಾಸ್ತ್ರದಲ್ಲಿ ಕಾಲು ತೊಳಿಬೇಕಾದ್ರೆ ಬೆಳ್ಳಿ ತಟ್ಟೆ ಮತ್ತು ಬೆಳ್ಳಿ ಚೊಂಬಲ್ಲಿ ಕಾಲು ತೊಳಿಬೇಕು. ಬಟ್ ಆ ಶಾಸ್ತ್ರ ಮಾಡಿಲ್ದಿರೋ ಕಾರಣ ಅವ್ರು ಏನು ಮಾಡಿದ್ರು, ನಾವು ಹಂಗೆ ಎಂಟ್ರೆನ್ಸಲ್ಲೇ ಅವ್ರ ಕೈ ಹಿಂಗೆ ಕೊಟ್ಬಿಟ್ರು. ಇಲ್ಲಿ ನನ್ನ ಫ್ರೆಂಡ್ಸ್ ಸ್ನ್ಯಾಪ್ ಎಲ್ಲ ಕಳಿಸಿದ್ದಾರೆ. ಅಕ್ಷಿತ್ ಎಷ್ಟು ಫಾಸ್ಟಾಗಿ ನಡ್ಕೊಂಡು ಬರ್ತಿದೆ ಅಂದರೆ ವಾಲ್ಗದವ್ರು ಮುಂದೆ ಬಂದ್ಬಿಟ್ಟಿದ್ದಾರೆ ಅವ್ರ ಜಾಗಕ್ಕೆ ಕೂತ್ಕೊಳ್ಳೋದಕ್ಕೆ. ಅಕ್ಷಿತ್ ಅದನ್ನ ಇಟ್ಕೊಂಡು ಸಿಕ್ಕಾಪಟ್ಟೆ ಫಾಸ್ಟಾಗಿ ನಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಅಮ್ಮ ಅಪ್ಪ ಎಲ್ಲ ಬ್ಯಾಗಿಗೆ ಇಟ್ಕೊಂಡು ಹಿಂಗೆ ಓಡ್ಕೊಂಡು ಬರ್ತಾ ಇದ್ದಾರೆ.
See, this is all what I have seen in phone, heard through my friends. ಸೊ ನಾನು ಕಣ್ಣಾರೆ ಇದನ್ನ ನೋಡಿಲ್ಲ. ಅಕ್ಷಿತು ಮಂಟಪ ಹತ್ರ ಬಂದಾಗ ಒಂಚೂರು ಅಕ್ಷತೆ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿಸಿ ಮಂಟಪ ಎಂಟರ್ ಆದ್ರು. ಅವಾಗ ಹುಡುಗಿನ ಕರ್ಕೊಂಬನ್ನಿ ಅಂತಂದ್ರು. ನಾನು ಆಚೆ ಬಂದಾಗ ಅವಾಗ ಅಕ್ಷಿತ್ ಮನೆ ಕಡೆಯಿಂದ ಒಂದು ರೇಷ್ಮೆ ಸ್ಯಾರಿ, ಯೆಲ್ಲೋ ಆ್ಯಂಡ್ ಪರ್ಪಲ್ ಕಲರ್ ರೇಷ್ಮೆ ಸ್ಯಾರಿ, ಅವರು ಮನೆಯಲ್ಲಿ ಪೂಜೆಗೆ ಇಟ್ಟಿದ್ದ ಸೀರೆ ಅದನ್ನ ತಂದು ನನಗೆ ಹೊಚ್ಸಿದ್ರು, ಹೆಂಗೆ ಹೆಗ್ಲ ಮೇಲೆ ಹಾಕಿದ್ರು. ಸೊ ಈ ಯೆಲ್ಲೋ ಆ್ಯಂಡ್ ಪರ್ಪಲ್ ಕಲರ್ ಸ್ಯಾರಿನ ನಾನೇ ಕಂಚಿಯಲ್ಲಿ ಸೆಲೆಕ್ಟ್ ಮಾಡಿದ್ದು. ಈ ಥರ ಸ್ಯಾರಿ ಸೆಲೆಕ್ಟ್ ಮಾಡೋ ಟೈಮಲ್ಲಿ ಅವಾಗ ಆಕ್ಟ್ರೆಸ್ ರಮ್ಯಾ ಒಂದು ಯೆಲ್ಲೋ ಆ್ಯಂಡ್ ಪರ್ಪಲ್ ಕಲರ್ ಸ್ಯಾರಿಲಿ ಕಾಣಿಸ್ಕೊಂಡಿದ್ರು. ಸೊ ನಂಗೆ ಅವಾಗಿಂದ ಈ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಸೊ ನಾನು ಕಂಚಿಗೆ ಹೋದಾಗ ಅಲ್ಲಿ ಹಗ್ಸಿದ್ಗಂದೆ ನಂಗೆ ಯೆಲ್ಲೋ ಆ್ಯಂಡ್ ಪರ್ಪಲಲ್ಲಿ ಒಂದು ಎಕ್ಸ್ಟ್ರಾ ಸ್ಯಾರಿ ತೊಗೋಬೇಕಲ್ಲ, ವಿಲ್ ಬೈ ದಟ್ ಅಂತ. ಸೊ ಅಲ್ಲಿ ನಾನು ಸೆಲೆಕ್ಟ್ ಮಾಡಿದ್ದು ಪ್ಯೂರ್ ಕಂಚಿ ಸಾರಿ. ಸಿಕ್ಕಾಪಟ್ಟೆ ಹೆವಿ ಇದೆ ಆ್ಯಕ್ಚುಲಿ ಸ್ಯಾರಿ. ಆ್ಯಂಡ್ ಎಂಟೈರ್ ಸ್ಯಾರಿ ಒಂಥರ ಎಂಬೋಸ್ಡ್ ವರ್ಕ್ ಇದೆ, ಒಂಥರ ಪ್ರಿಂಟ್ ಇದೆ. ಆ್ಯಂಡ್ ನಾನು ಅದಕ್ಕೂ ಬ್ಲೌಸ್ ಕೂಡ ತುಂಬ ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸಿದ್ದೀನಿ ಆ್ಯಕ್ಚುಲಿ. ಸೊ ನನ್ನ ಹೆಗ್ಲ ಮೇಲೆ ಅವರು ಸೀರೆ ಹಾಕ್ಬಿಟ್ಟು ನಿಲ್ಸಿದ್ರು. ಈ ಕಡೆ ನಮ್ಮ ಮಾವ, ಈ ಕಡೆ ಆ ಕಡೆ ಇಬ್ಬರು ಸೋದ್ರು ಮಾವದಿರು ನಿಂತಿದ್ರು. ಆ್ಯಂಡ್ ನನಗೆ ಸಡನ್ನಾಗಿ ರಿಯಲೈಸ್ ಆಯಿತು, ನನಗೆ ತಾಯಿ ಮನೆ ಕಡೆಯಿಂದ ಬರುತ್ತಲ್ಲ ಲಕ್ಷ್ಮೀ ತಾಳಿ, ಅದನ್ನು ಕಟ್ಟಿಲ್ಲ ಅಂತ. ಸೊ ನನಗೆ ಹಿಂಗೆ ಸುಮ್ಮನೆ ಸ್ಟೇಜ್ ಹೋಗೋ ಮುಂಚೆ ಎಲ್ಲ ಚೇನ್ ಎಲ್ಲ ಸರಿ ಮಾಡ್ಕೊತಿದ್ದೆ. ಸಡನ್ನಾಗಿ ನೆನಪಾಯಿತು, ಓ ಲಕ್ಷ್ಮೀ ತಾಳಿ ಕಟ್ಟಿಲ್ಲ ಅಂತ. ನಮ್ಮ ಅತ್ತೆಗಂದೆ, ಅತ್ತೆ ಲಕ್ಷ್ಮೀ ತಾಳಿ ಕಟ್ಟಿಲ್ಲ, ಅಮ್ಮ ಹತ್ರ ಇದೆ. ಅಮ್ಮ ಎಲ್ಲಿ? ಅಮ್ಮ ಅಲ್ಲಿ ಅಕ್ಷಯ್ ಜೊತೆಗಿದ್ದಾರೆ. ಅಂದರೆ ಎಲ್ಲ ಪ್ರಾಸೆಸ್ ಮುಗಿಸ್ಕೊಂಡು ಅವ್ರನ್ನ ಮಂಟಪ ಹತ್ರ ಕರ್ಕೊಂಬರೋಕ್ಕೆ ನಾನು ಅಮ್ಮನ ಕರೀಲಿ ಲಕ್ಷ್ಮೀ ತಾಳಿ ಕಟ್ಟಬೇಕು, ಲಕ್ಷ್ಮೀ ಆ ಕ್ಷಣಕ್ಕೆ ಯಾರಿಗೂ ನೆನಪಾಗಲಿಲ್ಲ, ನನಗೆ ಗೊತ್ತಿಲ್ಲ. ನಮ್ಮಮ್ಮಗೆ ನೆನಪಿತ್ತಂತೆ, ಬಟ್ ಅವ್ರು ಅಲ್ಲಿ ಹೆಲ್ಡಪ್ ಆಗಿದ್ರು. ಸೊ ಬಂದ್ಕೊಡೋಣ ಅಂತ ನಮ್ಮ ಮಮ್ಮಿ ತಲೆಯಲ್ಲಿತ್ತು. ನಾನು ಲಕ್ಷ್ಮೀ ತಾಳಿ ಕಟ್ಟಬೇಕು, ಕರೀರಿ ಅಂತ ಎಷ್ಟು ಗಡಿಬಿಡಿ ಮಾಡ್ಬಿಟ್ಟೆ ಅಂದರೆ ನಮ್ಮ ಅತ್ತೆ ಬಂದು, ನೋಡು ನಿಂದೆ ಮದುವೆ, ಆರಾಮಾಗಿರು, ಟೆನ್ಷನ್ ತಗೋಬೇಡ, ಎಲ್ಲ ನೀಟಾಗಿ ನಡೆಯುತ್ತೆ ಅಂತಿದ್ರು ನನಗೆ. ಸೊ ಬಂದ ತಕ್ಷಣ ಅಷ್ಟೇ ನಾನು ಅಂದರೆ ಅದನ್ನ ಏನೇ ಶಾಪಿಂಗ್ ಪ್ರಾಸೆಸ್ ನನ್ನ ವೆಡ್ಡಿಂಗಲ್ಲಿ ಏನಿತ್ತು ಅದೆಲ್ಲದಲ್ಲೂ ನಾನು ಇನ್ವಾಲ್ವ್ ಆಗಿದ್ದೆ. ಸೊ ಯಾವುದು ಹೇಗಿದೆ, ಯಾವ ಬ್ಯಾಗಲ್ಲಿ ಇತ್ತು, ಹೇಗೆ ತೆಗಿಬೇಕು, ಪ್ರತಿಯೊಂದು ನನಗೆ ಗೊತ್ತಿತ್ತು. ಸೊ ಲಕ್ಷ್ಮೀ ತಾಳಿ ಡಬ್ಬದಲ್ಲಿತ್ತು. ಸೊ ಅದು ಪೋಣಿಸಿದ್ದು, ಕಪ್ ಆ ಕಡೆ ಮಣಿ ಹಾಕಿದ್ದು ತುಂಬ ನನಗೆ ಅಂದರೆ ಐ ಹ್ಯಾಡ್ ಕ್ಲಾರಿಟಿ. ಸೊ ನಾನು ನಮ್ಮಮ್ಮನ ಹತ್ರ ಆ ಬ್ಯಾಗ್ ಇಸ್ಕೊಂಬನ್ನಿ ಅಂತ ತೊಗೊಂಬಂದ ತಕ್ಷಣ ನಾನೇ ಡಬ್ಬ ತೆಗೆದು ನೋಡಿ, ಇದೇ ತಾಳಿ, ಇದೇ ದಾರ ಪೋಣಿಸಿದ್ದಾರೆ ಹೀಗೆ ಅಂತ ಎಲ್ಲ ಹೇಳಿ ಲಿಟ್ರಲಿ ಅದನ್ನು ತೆಗೆದ್ಬಿಟ್ಟು ಇದೆ ಅಂದ್ಬಿಟ್ಟು ಹಿಂಗೆ ಹಾಕೊಳಕ್ಕೆ ಹೋಗ್ತಾ ಇದ್ದೀನಿ. ಮತ್ತೆ ತಡಿ ನೀನೇ ಕಟ್ಕೋಬಾರ್ದು, ತಡಿ ಅಂತ ಅಂದ್ಬಿಟ್ಟು ಆಮೇಲೆ ಅದನ್ನು ಸ್ವಲ್ಪ ಹಿಂದೆ ಮುಂದೆ ಚೆಕ್ ಮಾಡ್ಬಿಟ್ಟು ನಮ್ಮ ಅತ್ತೆನೇ ನನಗೆ ಕಟ್ಟಿದ್ರು. ನಾನು ಅತ್ತೆ ಒಂಚೂರು ಬೇಗ ಕಟ್ಟಿ ಅಂತ ಹೇಳ್ತಿದ್ದೆ. ನಮ್ಮ ಅತ್ತೆ ತಲೆ ಕೆಡ್ಸ್ಕೊಬೇಡ, ನೀನು ಆರಾಮಾಗಿರು ಅಂದ್ರು. ನಾನು ನಿಜ 7:15 ಒಳಗೆ ನನಗೆ ತಾಳಿ ಕಟ್ಬಿಟ್ರೆ ಸಾಕು ಅಂತ ಕಾಯ್ತಾ ಇದ್ದೆ. ನಾನು ಮನೆ ತಾಳಿ ಕಟ್ಟಿದ ತಕ್ಷಣ ನಾನಿಬ್ಬರು ಸೋದ್ರು ಮಾವದಿರು ನನ್ನನ್ನು ಒಂದು ಮಂಟಪ ಒಂದು ರೌಂಡ್ ಹಾಕಿಸಿ ಆಮೇಲೆ ನನ್ನ ಮಂಟಪ ಹತ್ರ ಕರ್ಕೊಂಡೋಗಿದ್ದು. ನನ್ನ ಮದುವೆ ಫಿಕ್ಸ್ ಆಗಿದ್ದ ದಿನ ಇಂದ ಹಿಡ್ದು ಮದುವೆ ದಿನದವರೆಗೂ ನನಗೆ ಈ ವಾಕ್ ಮಾಡೋದಿರುತ್ತಲ್ಲ, ಮಂಟಪ ಸುತ್ತ ಹೋಗಿ ಸ್ಟೇಜ್ ಮೇಲೆ ನಿಂತ್ಕೊಳ್ಳೋದು, ನನಗೆ ಅದನ್ನು ನೆನೆಸ್ಕೊಂಡಾಗೆಲ್ಲ ಕಣ್ಣಲ್ಲಿ ನೀರು ಬರೋದು. ಇಟ್ ಈಸ್ ಒನ್ ಎಮೋಷನಲ್ ಮೂಮೆಂಟ್. ನಮ್ಮ ಜರ್ನಿ ಒಂದು ಮೀನಿಂಗ್ ಸಿಗ್ತಾ ಇದೆ ಅಂತ ನನಗೆ ಅರ್ಥ. ಸೊ ಒಂಥರ ಖುಷಿ ಆಗ್ತಾಯಿತ್ತು. ಆ್ಯಂಡ್ 2 States ಫಿಲಮಲ್ಲಿ ಒಂದು ಸಾಂಗ್ ಇದೆ, ಆಲಿಯಾ ಭಟ್ ಮತ್ತು ಅರ್ಜುನ್ ಕಪೂರ್ ಮದುವೆ ಆಗೋ ಟೈಮಲ್ಲಿ ಅದೊಂದು ವೆಡ್ಡಿಂಗ್ ಸಾಂಗ್ ಇದೆ, ಅವಳು ನಡ್ಕೊಂಬಂದು ಕೂತಿ ಮದುವೆ ಆಗೋದು. ಆ್ಯಂಡ್ ಪ್ರತಿ ಸತಿ ಆ ಹಾಡು ಕೇಳಿದಾಗೂ ನನ್ನ ವೆಡ್ಡಿಂಗ್ ಡೇ ನಾನು ನಡ್ಕೊಂಡು ಬರೋದೇ ನನಗೆ ನೆನಪಾಗೋದು. ನಾನು ಇನ್ಫ್ಯಾಕ್ಟ್ ನನ್ನ ಮದುವೆ ಎಲ್ಲ ಪ್ರಾಸೆಸ್ ಸ್ಟಾರ್ಟ್ ಆಗ್ಬೇಕಾದ್ರು ನಾನು ನಿದ್ದೆ ಮಾಡ್ಬೇಕಾದ್ರೆ ಹಾಡು ಕೇಳಿದಾಗ ನನಗೆ ಓಕೆ ನಾನು ಹಿಂಗೆ ನಡ್ಕೊಂಡು ಹೋಗ್ತೀನಿ ಬರ್ತೀನಿ ಅಂತೆಲ್ಲ ಆಲ್ ದಟ್ ವಾಸ್ ರನ್ನಿಂಗ್ ಇನ್ ಮೈ ಮೈಂಡ್ ಆಯಿತಾ. ಬಟ್ ನಾನು ಇಬ್ಬರು ಸೋದರ ಮಾವದಿನ ಕರ್ಕೊಂಡು ನಾನು ಹಿಂಗೆ ನಡ್ಕೊಂಡು ನನಗೆ ಏನಿಲ್ಲ, ಕತ್ತ ಬಗ್ಸ್ಕೊಳ್ತಾ ಇದ್ದೀನಿ, ಹಿಂಗೆ ನೋಡ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ. ಒಂದು ನಿಮಿಷಕ್ಕೆ ರಿಯಲೈಸ್ ಆಯಿತು, ಓ ಆ ಸಾಂಗ್ ನನ್ನ ತಲೆಗೆ ಬಂತು. ಅವಾಗ ನಂಗೊಂದು ಸ್ವಲ್ಪ ಓಕೆ ಇಟ್ ಈಸ್ ಹ್ಯಾಪನಿಂಗ್, ಮೈ ಡೇ ಹ್ಯಾಸ್ ಕಮ್ ಅಂತ ಅವಾಗ ನಂಗೊಂದು ಸ್ವಲ್ಪ ಲಿಟ್ಟಾಯಿತು ಮನಸ್ಸು. ಸೊ ನಾನು ಅವಾಗ ಒಂದು ಮಂಟಪ ರೌಂಡ್ ಹೊಡ್ಕೊಂಡು ಅವ್ರಂದ್ರು ಮಂಟಪಕ್ಕೆ ಅಕ್ಷತೆ ಎಲ್ಲ ನನ್ನ ಕೈಲೂ ಹಾಕ್ಸಿದ್ರು. ಆಮೇಲೆ ರೈಟ್ ಲೆಗ್ ಇಟ್ಟು ನಡಿಯಮ್ಮ ಮಂಟಪದೊಳಗೆ ಅಂದರು. ನಮಗೆ ಆ್ಯಕ್ಚುಲಾಗಿ ಏನೋ ಒಂಥರ ಮನಸ್ಸೆಲ್ಲ ಒಂಥರ ಫ್ರೀ ಆದಂಗೆ, ಏನೋ ಒಂಥರ ನಂಗೆ ವರ್ಡಲ್ಲಿ ಡಿಸ್ಕ್ರೈಬ್ ಮಾಡೋಕ್ಕಾಗ್ತಾಯಿಲ್ಲ ಆ ಫೀಲಿಂಗ್ನ. ನೀಟಾಗಿ ಎಂಟರ್ ಆಗಿ ನಿಂತ್ಕೊಂಡೆ. ನನಗೆ ಆ್ಯಕ್ಚುಲಿ ಅಕ್ಷಿತ್ ಆಲ್ರೆಡಿ ನಿಂತಿದ್ರು, ಒಂದು ಬಟ್ಟೆ ಥರ ಹಿಂಗೆ ಹಾಕಿದ್ರು. ಅದನ್ನು ಕೂಡ ಒಂದು ರೌಂಡ್ ಹೋಗೋಕೆ ಹೇಳಿದ್ರು. ನಮ್ಮ ಅದ್ರ ಜೊತೆ ಹೋದೆ. ಅವಾಗ ಅಕ್ಷಿತ್ ನನ್ನ ನೋಡ್ಬಿಡ್ತಾರ, ಇದೆಲ್ಲ ಇರುತ್ತಲ್ಲ ಫಿಲ್ಮಿಲಿ ಹಿಂಗೆ ಇಳಿಸಿದ ತಕ್ಷಣ ಹುಡುಗಿನ ನೋಡೋದು ಮಾಡೋದು. ಸೊ ನನಗೆ ಅದು ತಲೆಯಲ್ಲಿತ್ತು, ನೋಡ್ಬಿಡ್ತಾರ. ಲಾಟ್ ಆಫ್ ಥಿಂಗ್ಸ್ ಆರ್ ರನ್ನಿಂಗ್ ಇನ್ ಮೈ ಮೈಂಡ್. ಈಗೂ ನನಗೆ ಆ ಮೂಮೆಂಟ್ ನೆನಪಿದೆ.
ಆಮೇಲೆ ಅದ್ರ ಮುಂದೆ ಬಂದು ನಿಂತ್ಕೊಂಡೆ. ಆವಾಗ ನನ್ನ ಕೈಗೆ ಕೊಬ್ಬರಿ ಒಳಗಡೆ ಏನೋ ಸ್ವಲ್ಪ ಕೊಟ್ಟರು, ಹಿಟ್ಟು ನಂಗೆ ಅಷ್ಟೆಲ್ಲ ನೆನಪಿಲ್ಲ ಏನು ವರ್ಡ್ಸ್ ಎಲ್ಲ, ಬಟ್ ಕೊಬ್ಬರಿ ಒಳಗೆ ಏನೋ ಒಂಚೂರು ಹಾಕ್ಬಿಟ್ಟು ಹಿಂಗೆ ಕೊಟ್ಟರು. ಆ್ಯಂಡ್ ಆ ಕಡೆ ಅಕ್ಷಿತ್ಗೂ ಅದೇ ಕೊಟ್ಟಿದ್ರು. ಸೊ ಅವ್ರು ಹೇಳಿದ್ರು ಅದೇನಿದೆ ಪರ್ದೆ ಥರ ಅದನ್ನ ಇಳಿಸ್ತೀವಿ. ತಕ್ಷಣ ನಾನು ಅಕ್ಷಿತ್ ಮುಖ ನೋಡ್ತಾ ಇದ್ದೀನಿ, ಅಕ್ಷಿತ್ ನನ್ನ ಮುಖ ನೋಡ್ತಾ ಇದ್ದಾರೆ. ಅವರು ಹಾಕಿ ಅಂತಂದ್ರು. ನಾನು ನೀಟಾಗಿ ಹಾಕಿ ಹಂಗೆ ಮಾಡಿದೆ. ಅಕ್ಷಿತ್ತು ನನ್ನ ತಲೆ ಮೇಲೆ ಹೀಗೆ ಹಾಕ್ಬಿಟ್ಟು ಅದನ್ನ ಹಿಂದಕ್ಕೆ ಹಾಗೆ ಬಿಟ್ಬಿಟ್ರು. ನಮ್ಮ ಹುಡುಗ ಒಂದು ಎಕ್ಸ್ಪ್ರೆಷನ್ಸೇ ಇಲ್ಲ ಆಯ್ತಾ. ಅವರು ಏನಾರು ಹೇಳ್ತಾರೆ ವಾವ್ ಸೂಪರ್ ಹ್ಞೂ ಅಂತಾರೆ ಅಂದರೆ ಅವ್ರಿಗೂ ಮದುವೆ ದಿನ ಅಂದರೆ ಲಾಟ್ ಆಫ್ ಥಿಂಗ್ಸ್ ವಿಲ್ ಬಿ ಇನ್ ಹಿಸ್ ಹೆಡ್ ಅಲ್ಲ, ಏನೇನೋ ಯೋಚನೆಗಳು ಅವ್ರಿಗೂ ಇರುತ್ತೆ, ಅವ್ರಿಗೂ ಸ್ಪೆಷಲ್ ಡೇ ಇನ್ ಲೈಫ್. ಸೊ ಅವರು ಒಂಥರ ನಿಂತಿದ್ರು, ನಾನು ಅಂತ ನಿಂತಿದ್ದೆ. ಅಫ್ಕೋರ್ಸ್ ಸ್ವಲ್ಪ ಲೈವ್ಲಿಯಾಗಿ ಆ ಕಡೆ ಈ ಕಡೆ ಮಾತಾಡಿಕೊಂಡು ಆರಾಮಾಗಿದ್ದಿದ್ದು ಅಂದರೆ ಅಕ್ಷತೆ. ನಾನೊಂದು ಸ್ವಲ್ಪ ಟೆನ್ಷನಲ್ಲೇ ಇದ್ದೆ. ಅದೇನೇನೋ ಶಾಸ್ತ್ರ ಎಲ್ಲ ಮಾಡಿಸ್ಬೇಕಾದ್ರೂ ನಾನು ಟೆನ್ಷನಲ್ಲಿ ಹಿಂಗೆ ನಿಂತ್ಕೊಂಡು ನೋಡ್ತಿದ್ದೆ. ಅಕ್ಷಿತ್ ಏನಾಯ್ತು ಅಂತ ಕೇಳ್ತಿದ್ರು. ನಾನು ಏನೂ ಇಲ್ಲ ಅಂತ ಅಂತಿದ್ದೆ. ಯಾಕಂದ್ರೆ ನಾವು ಹಾರಗಳೆಲ್ಲ ಬದಲಾಯಿಸ್ಕೊಂಡು ನಂಗೆ ನಿಜ ಹೇಳ, ನಂಗೆ ಅವಾಗ ಅಳಬೇಕು, ಐ ಆಮ್ ಗೆಟಿಂಗ್ ಮ್ಯಾರಿಡ್. ನಂಗೆ ಆ ಕ್ಷಣ ನಂಗೆ ಏನೋ ಓಡಲಿಲ್ಲ ತಲೆಗೆ, ಬಿಕಾಸ್ ನನ್ನ ತಲೆ ಎಲ್ಲ 7ರಿಂದ 7:15 ಇತ್ತು. ಇನ್ಫ್ಯಾಕ್ಟ್ ನಾವು ಹಾರ ಬದಲಾಯಿಸ್ಕೊಂಡ್ಮೇಲೆ ನಮ್ಮ ಅತ್ತೆ ಮಾವ, ನಮ್ಮ ತಂದೆ ತಾಯಿ, ಸೊ ಅಕ್ಷಿತ್ ಅವ್ರ ಅತ್ತೆ ಮಾವ, ನಮ್ಮ ಸೋದ್ರ ಮಾವ, ಹೀಗೆ ಒಂದು ಸ್ವಲ್ಪ ಕ್ಲೋಸ್ ಸರ್ಕಲ್ ಅವರು ಏನು ಮಾಡಿದ್ರು, ಸೊ ಸಣ್ಣದಾಗಿ ಧಾರೆ ಮಾಡ್ತಾರೆ. ಧಾರೆ ಮಾಡೋ ಟೈಮಲ್ಲೂ ಅಷ್ಟೇ ನನಗೆ ಏನೂ ಅನಿಸ್ತಾ ಇರಲಿಲ್ಲ. ನಾನು ಸುಮ್ಮನೆ ಶಾಸ್ತ್ರಗಳು ಅಂದರೆ ಪ್ರತಿಯೊಂದೂ ನಾನು ಅಬ್ಸರ್ವ್ ಮಾಡ್ತಿದ್ದೆ. ಐ ವಾಸ್ ನಾಟ್ ಟಾಕಿಂಗ್. ನನಗೆ ಮೈಂಡ್ ಟೆನ್ಷನ್ ಥಾಟ್ಸ್ ತುಂಬ ಇತ್ತು ಮನಸ್ಸಲ್ಲಿ, ಏನೇನೋ ಒಂಥರ ದರ್ಸ್ ಲಾಟ್ ಆಫ್ ಥಿಂಗ್ಸ್ ರನ್ನಿಂಗ್ ಇನ್ ಮೈ ಮೈಂಡ್. ಬಟ್ ನಾನು ಏನೋ ಮಾತಾಡ್ತಾ ಇರಲಿಲ್ಲ. ನಾನೇ ಅಲ್ವಾ ಮದುವೆ ಹೆಣ್ಣು. ಸೊ ನಾನು ಎಲ್ಲನೂ ಅಬ್ಸರ್ವ್ ಮಾಡ್ತಿದ್ದೆ, ಅಕ್ಕಪಕ್ಕ ಎಲ್ಲ ಹಿಂಗೆ ಎಲ್ಲ ನೋಡ್ತಿದ್ದೆ ನಾನು. ನನ್ನ ತಂದೆ ತಾಯಿ ಧಾರೆ ಮಾಡೋ ಟೈಮಲ್ಲಿ ಒಂದು ಸ್ವಲ್ಪ ನನಗೆ ಎಮೋಷ್ನಲ್ ಫೀಲ್ ಆಯಿತು. ಅವರು ಧಾರೆ ಮಾಡಬೇಕಾದ್ರು ನಮ್ಮ ಅಪ್ಪ ಅಮ್ಮ ಧಾರೆ ಮಾಡಿಕೊಡ್ತಾ ಇದ್ದಾರೆ ನನಗೆ ಅಂತ. ಸೊ ಒಂದು ತಟ್ಟೆಯಲ್ಲಿ ಅಕ್ಕಿ, ಕಾಯಿ, ಎಲೆ, ಬೆಲ್ಲ, 2 ಬೆಲ್ಲ ಇಟ್ಟು ಅದ್ರ ಮೇಲೆ ತಾಳಿ ಇಟ್ಟಿದ್ರು. ಯೂಶಲಿ 1 ತಾಳಿ ಕಟ್ತಾರೆ, ಬಟ್ ಅಕ್ಷಿತ್ ಮನೆ ಕಡೆಯಿಂದ ನನಗೆ 2 ತಾಳಿ ಕಟ್ಟಿದ್ರು. ತಾಳಿ ಸ್ಟೋರಿನೂ ನಿಮ್ಗೆ ಹೇಳ್ತೀನಿ. ಏನಪ್ಪ ಅಂದರೆ ತಾಳಿ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಒಂದು ಪ್ರಾಪರ್ ಲಕ್ಷ್ಮಿ ತಾಳಿ ಥರ ಇತ್ತು, ಆ್ಯಂಡ್ ಇನ್ನೊಂದು ಬಂದು ತುಂಬ ಡಿಫ್ರೆಂಟ್ ಆಗಿತ್ತು. ನಾನು ಈ ಥರ ನೋಡಿರಲಿಲ್ಲ ನನ್ನ ಫ್ಯಾಮಿಲಿ ಸೈಡ್ ವೆಡ್ಡಿಂಗಲ್ಲಿ. ಸೊ ಅಕ್ಷಿತ್ ಮನೆ ಕಡೆ ಏನಪ್ಪ ಅಂದರೆ ಹುಡುಗನ್ ಏನು ತಾಳಿ ಕಟ್ತಾರೆ ನನಗೆ ಮದುವೆ ದಿನ, ಬಿ ಇಟ್ 1 or 2, ಅದನ್ನು ನಾನು ತಾಳಿ ಕಟ್ಟಿಸ್ಕೊಂಡು ಅದು ಎಷ್ಟೋ ದಿನ ಇದೆ ಅಷ್ಟು ದಿನ ಕೌಂಟಾಗಿ ನಾನು ತಾಳಿ ಪೋಣಿಸ್ಕೊಳ್ಳೋ ಟೈಮ್ಗೆ ಸಮಥಿಂಗ್ ಲೈಕ್ ದ್ಯಾಟ್ ಕಟ್ಟಿರೋ ತಾಳಿನ ನಾನು ಅವ್ರ ಮನೆ ದೇವ್ರಿಗೆ ಕೊಡಬೇಕು. ಸೊ ಇಟ್ ಈಸ್ ಲಿಟರಲಿ ಲೈಕ್ ಅಕ್ಷಿತ್ ನನಗೆ ಕಟ್ಟಿರೋ ತಾಳಿನ ನಾನು ಅವ್ರ ಮನೆ ದೇವ್ರಿಗೆ ಕೊಡಬೇಕು. ಆ್ಯಂಡ್ ನನ್ನ ತಾಳಿ ಚೈನ್ಗೆ ಏನಿದೆ ಅದಕ್ಕೆ ನಾನು ಸಪ್ರೇಟಾಗಿ ತಾಳಿ ತೊಗೊಂಡು ಪೋಣಿಸ್ಕೋಬೇಕು. ಸೊ ಇದು ನನಗೆ ಶಾಸ್ತ್ರ ಗೊತ್ತಿಲ್ಲ. ನೀನು ಇಷ್ಟೊಂದು ಡಿಫ್ರೆಂಟ್ ಆಗಿದೆ, ಈ ಥರ ತಾಳಿ ಕಟ್ತಾ ಇದ್ರಲ್ಲ ನನಗೆ ಅಂತ ನನಗೆ ಒಂದು ಸ್ವಲ್ಪ ತಾಳಿನ ಅಬ್ಸರ್ವ್ ಮಾಡ್ತಿದ್ದೆ ನಾನು. ಆ್ಯಂಡ್ ನನಗೆ ಅಕ್ಷತ್ಗೆ ಇಬ್ರಿಗೂ ತಾಳಿ ಪೂಜೆ ಮಾಡಿಸಿದ್ರು. ತಾಳಿ ಪೂಜೆ ಮುಗ್ದಿದ ತಕ್ಷಣ ಅದು ಅಲ್ಲಿರೋರ ಕೈಲಿ ಎಲ್ರಿಗೂ ಎಲ್ಲ ಆಶೀರ್ವಾದ ಎಲ್ಲ ಮಾಡಿಸ್ಬೇಕಲ್ಲ, ಸೊ ಅಲ್ಲಿ ಎಲ್ಲರಿಗೂ ತಾಳಿನ ಸರ್ಕ್ಯುಲೇಟ್ ಮಾಡಿದ್ರು. ತಾಳಿ ಸರ್ಕ್ಯುಲೇಟ್ ಆಗಿ ಬರೋಷ್ಟರಲ್ಲಿ ಸ್ಟೇಜ್ ಮೇಲೆ ನಮ್ಮ ಕ್ಲೋಸ್ ಸರ್ಕಲ್ ಆಲ್ರೆಡಿ ಬಂದು ನಿಂತಿದ್ರು. ನನ್ನ ಅಪ್ಪ ಅಮ್ಮ, ನಮ್ಮ ಅಣ್ಣ, ನನ್ನ ಮೈದ್ನ, ಅಕ್ಷಿತ್ ಬೆಸ್ಟ್ ಫ್ರೆಂಡ್ಸ್, ನನ್ನ ಬೆಸ್ಟ್ ಫ್ರೆಂಡ್ಸ್, ನಮ್ಮ ಅತ್ತೆ ಮಾವ, ದೊಡ್ಡಪ್ಪ ದೊಡ್ಡಮ್ಮ, ನಮ್ಮ ಅತ್ತಿಗೆದಿರು. ನಾನು ಅದೇನು ಹಾಕೊಂಬಂದಿದ್ದೆ ರೆಡ್ ಕಲರ್ ನೆಟ್, ಸೊ ಅದನ್ನು ನಾನು ಸ್ಟೇಜ್ ಮೇಲೆ ಬಂದು ಹಾರ ಎಕ್ಸ್ಚೇಂಜ್ ಮಾಡೋ ಟೈಮಲ್ಲಿ ತೆಗೆದೆ. ಆ್ಯಂಡ್ ಸ್ಯಾರಿನ ಕೂಡ ನಾನು ಫೋಲ್ಡ್ ಮಾಡಿಬಿಟ್ಟು ಕೊಟ್ಬಿಟ್ಟೆ, ಅದು ಹಾಕ್ಕೊಂಡಿರೋಕ್ಕಾಗಲ್ಲ ಅಲ್ಲ. ಸೊ ಆ್ಯಂಡ್ ಅದನ್ನು ಹಾಗೆ ಸುಮ್ಮನೆ ಮಂಟಪಕ್ಕೆ ನಡ್ಕೊಂಬರ್ಬೇಕಾದ್ರೆ ಹೊಜ್ಜಿಸೋದು ಅಷ್ಟೇ. ಸೊ ಅದನ್ನು ನಾವು ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ವಾಪಸ್ ಕೊಟ್ಟೆ, ಎಲ್ಲರೂ ಇಟ್ಕೊಳ್ಳಿ ಅಂತ. ಆಮೇಲೆ ಅಕ್ಷತ್ ತಾಳಿನ ತೊಗೊಂಡು ಎಲ್ರಿಗೂ ತೋರಿಸಿದ್ರು. ಅವರು ಅಂದ್ಬಿಟ್ಟು ತೋರಿಸ್ಬಿಟ್ಟು ಪ್ರದಕ್ಷಿಣೆ ಹಾಕ್ಬಿಟ್ಟು ತಾಳಿ ಕಟ್ಟಿ ಅಂತಂದರು. ನಾನು ಅವಾಗ ನಿಂತ್ಕೊಂಡು ಹಿಂಗೆ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಕ್ಷತ್ನ. ಅವರು ಕ್ಲಾಕ್ ವೈಸ್ ತಿರ್ಗಪ್ಪದ್ಲು, ಆ್ಯಂಟಿ ಕ್ಲಾಕ್ ವೈಸ್ ತಿರುಗ್ತಿದ್ರು. ನಂಗೆ ಆ ಟೈಮಲ್ಲೂ ನನಗೆ ತಲೆಗೆ ಹೋಗಿದೆ. ನಾನು ಹಂಗಲ್ಲ ಹಿಂಗೆ ತಿರುಗಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಮತ್ತೆ ಅವರು ಉಲ್ಟಾ ತಿರ್ಗೋದು. ಸೊ ಐ ರಿಯಲೈಸ್ ದ್ಯಾಟ್ ಓಕೆ ಅಕ್ಷತ್ ತಲೆಯಲ್ಲೂ ದೇರ್ ಲಾಟ್ ಆಫ್ ಥಿಂಗ್ಸ್ ರನ್ನಿಂಗ್ ಅಂತ. ತಿರುಗಿ ಅಂದಿದ ತಕ್ಷಣ ನಾವು ಯಾರು ಆ್ಯಂಟಿ ಕ್ಲಾಕ್ ವೈಸ್ ತಿರ್ಗೋರಲ್ಲ. ಚಿಕ್ಕವರಿಂದನೂ ಕ್ಲಾಕ್ ವೈಸ್ ತಿರುಗಿ ಅಭ್ಯಾಸ ಆಗಿರೋದ್ರಿಂದ ತಿರುಗಿ ಅಂದಿದ ತಕ್ಷಣ ವಿಲ್ ಟರ್ನ್ ಕ್ಲಾಕ್ ವೈಸ್ ಇಟ್ ಸೆಲ್ಫ್. ಬಟ್ ಅಕ್ಷತ್ ವಾಸ್ ಟರ್ನಿಂಗ್ ಆ್ಯಂಟಿ ಕ್ಲಾಕ್ ವೈಸ್.
ಸೊ ನಂಗೆ ಅಲ್ಲಿ ರಿಯಲೈಸ್ ಆಯಿತು ಅವ್ರ ತಲೆಯಲ್ಲೂ ತುಂಬ ಥಿಂಗ್ಸ್ ಓಡ್ತಾ ಇದೆ ಅಂತ. ನನಗೆ ಮಾಂಗಲ್ಯ ಧಾರಣೆ ಮಾಡಿದ್ರು, ನಾನು ಹಿಂಗೆ ಬಗ್ದೆ ಅಷ್ಟೇ, ಆಮೇಲೆ ಫಟ್ ಅಂತ ಕತ್ತೆತ್ತಿದೆ. ಯು ನೋ ವಾಟ್ ದಟ್ ಮೀನ್ಸ್? ಹಿಂಗೆ ಕಟ್ಟಿದ್ರು 3 ಗಂಟೆ ನನಗೆ ಅವರು. ನಾನು ಹಿಂಗೆ ಬಗ್ಗಿದ್ದೀನಿ, ಫಟಾಫಟ್ 3 ನಾಟ್ ಕಟ್ಟಿದ್ರು. ನಾನು ಹಿಂಗೆ ಕತ್ತೆತ್ತಿದ್ದೆ ಈಸಿಲಿ. ನಾನು 3 ಆಯ್ತಾ ಅಂದರು. ಓಕೆ ಫೈನ್ ಅಂತ ನಾನು ಸುಮ್ಮನಾದೆ, ಇಷ್ಟು ಬೇಗ ಕಟ್ಬಿಟ್ರಾ ಅಂತ. ಬಟ್ ಆ್ಯಕ್ಚುಲಿ ಈ ವೆಡ್ಡಿಂಗ್ ವೀಡಿಯೋಸು ಅವೆಲ್ಲ ಫ್ಯಾಮಿಲಿ ಗ್ರೂಪಲ್ಲೆಲ್ಲ ಇರುತ್ತಲ್ಲ, ಆಮೇಲೆ ಮದುವೆ ಆದಮೇಲೆಲ್ಲ ಹಾಕ್ತಾರಲ್ಲ. ಸೊ ನಾನು ಅವಾಗ ಒಂದು ವಿಡಿಯೋದಲ್ಲಿ ನೋಡಿದೆ, ಅಕ್ಷತ್ ತಾಳಿ ಹಿಂಗೆ ಯಾರು ರಿಲೇಟಿವ್ ವಿಡಿಯೋ ಮಾಡ್ತಿದ್ದಾರೆ. ಆವಾಗ ಅಕ್ಷತ್ ತಾಳಿ ಕಟ್ತಿರೋದನ್ನ ರೆಕಾರ್ಡ್ ಮಾಡಿದ್ದಾರೆ. ರೆಕಾರ್ಡ್ ಮಾಡಿಬಿಟ್ಟು ಮಾಡ್ತಿರೋರು ಪಕ್ಕ ಯಾರೋ ಕೇಳಿದ್ದಾರೆ, ಕಟ್ಟಿದ್ರೆ 3 ಗಂಟೆ ಇಷ್ಟು ಬೇಗ ಅಂತ. ಅವಾಗ ರೆಕಾರ್ಡ್ ಮಾಡ್ತಾ ಇರೋರು ಕಟ್ಟಿದ್ರು, ಅಕ್ಷಿತ್ ತುಂಬ ಫಾಸ್ಟು ಅಂತಂದ್ರು. ನಾನು ಆ ವಿಡಿಯೋ ನೋಡಿದ್ದೀನಿ, ನಂಗೆ ತುಂಬ ಸ್ಪಷ್ಟವಾಗಿ ನೆನಪಿದೆ. ನನಗೆ ಅದ್ರ ಬಗ್ಗೆ ಎಲ್ಲ ತುಂಬ ಕಾನ್ಫಿಡೆಂಟ್ ಇದೆ, ಹಿ ಡಾಸ್ ಇಟ್ ರೈಟ್ ಅಂತ. ಸೊ ನೀಟಾಗಿ ಕಟ್ಟಿದ್ರು. ಕಟ್ಟಿದ ಮೇಲೆ ಇರುತ್ತಲ್ಲ ತಾಳಿಗೆಲ್ಲ ಒಂಚೂರು ಪೂಜೆ ಮಾಡಬೇಕು, ಗಂಟು ಕಟ್ಟಿರ್ತಾರಲ್ಲ 3 ಗಂಟು, ಅದಕ್ಕೂ ಪೂಜೆ ಮಾಡಬೇಕಿತ್ತು. ಆಮೇಲೆ ಒಂದಷ್ಟು ಮುತ್ತೈದೆಯರನ್ನ ಕರೆಸಿ ಅವರು ಕೂಡ ನನ್ನ ತಾಳಿಯಿಂದ ಗಂಟಿಗೆ ಪೂಜೆ ಎಲ್ಲ ಮಾಡಿದ್ರು. ಮಜಾ ಏನು ಗೊತ್ತಾ, ತಾಳಿ ಕಟ್ಟಿ ಎಲ್ಲ ಆಯ್ತಲ್ಲ, ಇನ್ನೇನು ಮುತ್ತೈದೆಯರನ್ನ ಕರೀರಿ ಗಂಟೆ ಪೂಜೆ ಮಾಡ್ಬೇಕಂತಲ್ಲ. ನಾನು ಹಿಂಗೆ ತಿರುಗಿ ಎಲ್ಲರೂ ನೋಡ್ತಾ ಇದ್ದೀನಿ. ಲಿಟ್ರಲಿ ಪಾಪ ನಾನು ಅಳ್ತೀನಿ ಅಂತ ಅನ್ಕೊಂಡಿದ್ರು ಅನ್ಸುತ್ತೆ. ನಾನು ನಿಜವಾಗ್ಲೂ ಅಳ್ಳಿಲ್ಲ. ಇನ್ಫ್ಯಾಕ್ಟ್ ತಾಳಿ ಕಟ್ಟೋ ಟೈಮೆಲ್ಲ ಆಗಿ ಹಿಂಗೆ ನಾವು ಶಾಸ್ತ್ರ ಮಾಡ್ಬೇಕಾದ್ರೆ ಕೆಳಗೆಲ್ಲ ಇಳಿದು ಬರ್ತೀವಲ್ಲ, ಅವಾಗ ನನ್ನನ್ನು ಕೇಳಿದ್ರು, ಅಳು ಬರಲಿಲ್ವಾ ನಿನಗೆ, ನೀನು ಅಳ್ಳಿಲ್ವಾ ಅಂತ. ಲೈಕ್ ಇಲ್ಲ ಅಳ್ಳಿಲ್ಲ, ನಾನೇ ಕಳ್ಳಿ, ನಾನು ಅಳ್ಳಿಲ್ಲ ಅಂತ ಅಂತಿದ್ದೆ. ಯೂಶಲಿ ನಾನು ಸಿಕ್ಕಾಪಟ್ಟೆ ಮಾತಾಡ್ತೀನಿ, ವಟ 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 ಅಂತಲೇ ಇರ್ತೀನಿ. ಬಟ್ ಕೆಲವೊಂದು ಮೊಮೆಂಟ್ ಏನು ಗೊತ್ತಾ, ನಾನು ತುಂಬ ಸೈಲೆಂಟ್ ಆಗಿಬಿಡ್ತೀನಿ. ಐ ವಾಂಟ್ ಟು ಲೀವ್ ದಟ್ ಮೊಮೆಂಟ್, ಆ ಕ್ಷಣನ ಎಂಜಾಯ್ ಮಾಡೋಣ ಅಂತ. ಸೊ ನನಗೆ ತಾಳಿ ಕಟ್ಟಿ ತಾಳಿಗೆ ಪೂಜೆ ಮಾಡಿ ಅದೇನು ಪ್ರಾಸೆಸ್ ಇತ್ತು, ನಾನು ತುಂಬ ಸೈಲೆಂಟಾಗಿ ನಿಂತ್ಬಿಟ್ಟಿದ್ದೆ. ನಾನು ಏನೂ ಮಾತಾಡ್ತಾ ಇರಲಿಲ್ಲ. ಅದನ್ನ ತಾಳಿ ನಿಂಗೆ ಕಟ್ಟೋದು ಅಬ್ಸರ್ವ್ ಮಾಡ್ತಿದ್ದೆ. ಅಕ್ಷಿತ್ ನಂಗೆ ಕುಂಕುಮ ಇಡ್ತಾಯಿದ್ರು, ಸಿಂಧೂರ ಇಡ್ತಿದ್ರು, ಮತ್ತು ಅರ್ಶಿನ ಎಲ್ಲ ಹಿಂಗೆ ಹಾಕ್ತಾಯಿದ್ರು. ನಂಗೆ ಐ ವಾಸ್ ಲಿವಿಂಗ್ ಹ್ಯಾಪಿಲಿ, ಎಂಜಾಯಿಂಗ್ ದಟ್ ಮೊಮೆಂಟ್. ಹಿಂಗೆ ಫೋಟೋಗ್ರಾಫರ್ ತಿರುಗಿದಾಗ ಮೇಡಮ್ ಹಿಂಗೆ ಇಟ್ಕೊಳ್ಳಿ ಹಂಗೆ ಇಟ್ಕೊಳ್ಳಿ ಅಂದಾಗ ಓಕೆ ಹಿಂಗೆ ಇಟ್ಕೊತಿದ್ದೆ ಮಾಡ್ತಿದ್ದೆ. ಬಿಟ್ಟರೆ ಐ ವಾಸ್ ಹ್ಯಾಪಿ ದಟ್ ಮೊಮೆಂಟ್. ಒಂದು ಸತಿಗೂ ಏನೋ ಹೇಳಿದ್ರು 2 ಕೈಯಲ್ಲೂ ಹಿಂಗೆ ಮಾಡಿ ಅಂತ. ಅಕ್ಷಿತ್ 2 ಕೈಲಿ ಎಷ್ಟು ಡೆಲಿಕೇಟಾಗಿ ಹಿಂಗೆ ಅಂದರು ಅಂದರೆ ನಾನು ನಕ್ಕಿದ್ದೀನಿ ಅವಾಗ. ಆ್ಯಂಡ್ ದಟ್ ಮೊಮೆಂಟ್ ಇಸ್ ಕ್ಯಾಪ್ಚರ್ಡ್. ಸೊ ನಮಗೆ ಒಂಥರ ಹ್ಯಾಪಿ ಫೋಟೋಸ್ ಅವೆಲ್ಲ. ನಿಜ ನನಗೆ ಆಲ್ಬಮ್ ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ಅಗೇನ್ ತಾಳಿ ಎಲ್ಲ ಕಟ್ಟಿ ಪೂಜೆ ಎಲ್ಲ ಶಾಸ್ತ್ರ ಮುಗಿದ್ಮೇಲೆ ಒಂದು ಸ್ವಲ್ಪ ನಾವು ಅವ್ರಿಗೆ ಅಕ್ಷತೆ ಹಾಕಬೇಕು, ಅಕ್ಷತೆ ನನಗೆ ಅಕ್ಷತೆ ಹಾಕಬೇಕು. ಲಿಟ್ರಲಿ ಆ ತಟ್ಟೆ ತುಂಬ ತುಂಬಿದ್ದಾರೆ ಅಕ್ಷತೆನ. ಹಾಕ್ತಾನೆ ಇದ್ದೀವಿ, ಅವರು ನಂಗೆ ಆಗ್ತಿದ್ದಾರೆ, ನಾನು ಆಗ್ತಾ ಇದ್ದೀನಿ, ಅವರು ನಂಗೆ ಆಗ್ತಾ ಇದ್ದಾರೆ. ಬಟ್ ನಾನು ತುಂಬ ಸ್ಪಷ್ಟವಾಗಿ ಹೇಳಿದ್ದೆ, ಯಾವುದೇ ಕಾರಣಕ್ಕೂ ಈ ಕಲರ್ ಅಕ್ಷತೆ ಎಲ್ಲ ಕಳಿಸ್ಬೇಡಿ ಅಂತ. ಒಂದು ಇಟ್ ಇಸ್ ಕೆಮಿಕಲ್, ಕೂದಲು ಹಾಳು ಮಾಡುತ್ತೆ, ಆಮೇಲೆ ನಾವು ಹಾಕೊಂಡಿರೋ ಬಟ್ಟೆ ಹಾಳು ಮಾಡುತ್ತೆ ಅದು. ಸೊ ಏನೇ ಆದರೂ ಅರ್ಶಿನದಲ್ಲೇ ಇರಲಿ. ಅಕಸ್ಮಾತ್ ಅವ್ರು ಅರ್ಶಿನದ್ದೂ ತೀರಾ ಕೆಮಿಕಲ್ ಟೈಪ್ಸ್ ಇದ್ರೆ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿದ್ದೆ. ಬಟ್ ಅವ್ರು ಇಲ್ಲ, ಪ್ರಾಪರ್ ಅರ್ಶಿನದ್ದೇ ಮಾಡಿರೋದು ಕೊಟ್ಟರು. ಆಮೇಲೆ ಅಗೇನ್ ರೀಪ್ಲೇಸ್ಮೆಂಟಿಗೆ ಏನಾದ್ರು ಬೇಕಲ್ಲ, ಅದಕ್ಕೋಸ್ಕರ ಈ ಕಲರ್ ಥರ್ಮಕೋಲ್ಸ್ ಬರುತ್ತಲ್ಲ, ಅದನ್ನ ನಾನು ಹಿಂಗೆ ಇಟ್ಕೊಂಡು ಉಫ್ ಅಂತ ನಾನು ಅನ್ಬೇಕು, ಅಕ್ಷಿತ್ ಆ ಕಡೆ ಉಫ್ ಅನ್ನೋರು. ಸೊ ಆ ಥರ ಒಂದು 3 ಸತಿ ಮಾಡಿಸಿದ್ರು. ಆ್ಯಂಡ್ ಅದಾದಮೇಲೆ ಲಾಸ್ಟಲ್ಲಿ ಎಷ್ಟು ಉಳ್ದೈತೆ ಅದನ್ನು ಕೊಟ್ಬಿಟ್ಟು, ಯಾರು ಜೋರಾಗಿ ಬ್ಲೋ ಮಾಡ್ತಿರೋ ಮಾಡಿ ಅಂತಂದರು. ಅಕ್ಷಿತ್ ನಾನು ಹೋಗ್ಲಿ ಉಫ್ ಅಂದ್ಬಿಟ್ಟಿದ್ದೆ, ಫುಲ್ ಅವ್ರ ಮುಖ ಹತ್ರ ಎಲ್ಲ ಹಿಂಗೆ ಆಗೋಯ್ತು. ಸೊ ಇದೆಲ್ಲ ಮುಗಿದ್ಮೇಲೆ ನಮಗೆ ದಾರೆಗೆ ಕೂರಿಸಿದ್ರು. 2 ಚೇರ್ ಹಾಕಿ, ನಾವು ಬಟ್ಟೆಗಳು ಹಾಳಾಗ್ಬಿಡುತ್ತೆ ಅಂತ ಹೇಳಿ ಏನು ಮಾಡಿದ್ವಿ, ಒಂದು ಪ್ಲಾಸ್ಟಿಕ್ ಕೈಂಡ್ ಆಫ್ ವೆಲ್ಕ್ರೋ ಬರುತ್ತೆ, ಅದನ್ನು ನಾವು ಕಟ್ಕೊಂಬಿಟ್ವಿ ಫುಲ್ ಕೆಳಗಡೆ ಭಾಗಕ್ಕೆ. ಸೊ ದಟ್ ಹಾಲು ಹಾಕ್ಬೇಕಾದ್ರೆ ಯಾವುದು ಬಟ್ಟೆ ಮೇಲೆ ಬೀಳಲ್ಲ ಅಂತ. ಆ್ಯಂಡ್ ಅದು ಆರ್ಡರ್ ಕಾಣಲ್ಲ, ಯಾಕಂದರೆ ಅದಕ್ಕೊಂದು ಸ್ಯಾರಿ ಥರ ಬಾರ್ಡರ್ ಎಲ್ಲ ಕೊಟ್ಟಿರ್ತಾರೆ. ಜಸ್ಟ್ ಪ್ರಿವೆನ್ಸ್ ಯುವರ್ ಸ್ಯಾರಿ ಅಷ್ಟೇ. ಆ್ಯಂಡ್ ಕೈಗೆ ಕಂಕಣ ಕಟ್ಟಿರ್ತಾರಲ್ಲ, ಅದು ಒಂದು ಸ್ವಲ್ಪ ಹಸಿನೇ ಇರುತ್ತೆ, ಯಾಕಂದ್ರೆ ನಾವು ಸ್ನಾನ ಎಲ್ಲ ಮಾಡಿರ್ತೀವಿ. ಮತ್ತು ಧಾರೆ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಹಾಲೆಲ್ಲ ಸಿಡಿದ್ಬಿಟ್ಟಿರುತ್ತೆ. ಅದು ನಾವು ಅಲ್ಲಿ ಇಲ್ಲಿ ಇಟ್ಕೊಂಡಾಗ ಆ ಬಟ್ಟೆ ಒಂದು ಸ್ವಲ್ಪ ಹಶ್ನ ಆಯಿತು ಬಿಟ್ಟರೆ. ಬಟ್ ಅದೇನು ನಾವು ವೆಲ್ಕ್ರೋ ಹಾಕೊಂಡು ಕೂತ್ಕೊಂಡ್ವಿ ಧಾರೆ ಮಾಡೋ ಟೈಮಲ್ಲಿ, ಇಟ್ ಈಸ್ ಆ್ಯಕ್ಚುಲಿ ದಿ ಬೆಸ್ಟ್ ಐಡಿಯಾ. ಶುರು ಮಾಡಿಬಿಟ್ರು, ಬರೋರೆಲ್ಲ ಧಾರೆ ಮಾಡ್ತಾಯಿದ್ರು. ಏನು 11 ಗಂಟೆ 11:15 ಆದರೂ ನಾವು ಇನ್ನೂ ಧಾರೆ ಮಾಡ್ತಾನೇ ಇದ್ರು. ನಮಗೆ ಬಗ್ಗೆ ಕೂರೋಕ್ಕೆ ಆಗ್ತಾಯಿಲ್ಲ. ನಾವು
ನಾನು ಅಕ್ಷಿತ್ ಎದ್ಬಿಡೋಣ ಅಂತ ಹಿಂಗೆ ತಿರುಗ್ತೀವಿ, ಯಾರಿಗೂ ಎದೊಳ್ತೀವಿ ಅಂತ ಹೇಳೋಕ್ಕೆ ಮತ್ತಿನ್ನು ಯಾರೋ ಬಂದು ದಾರೆ ಮಾಡ್ತಾಯಿದ್ರು. ಬಟ್ ಫಾರ್ ಅ ವೆರಿ ಲಾಂಗ್ ಟೈಮ್ ನಾವು ಕೂತಿದ್ವಿ. ಸೊ ನಾವು ಅಂದ್ಕೊಂಡ್ವಿ ಸರಿ ಎದ್ಬಿಡೋಣ, ಬಂದಾಗ ಹಾಗೆ ವಿಶ್ ಮಾಡಿಸಿ ಮಾತಾಡ್ಸೋಣ ಅಂತ ಹೇಳಿ ಎದ್ವಿ. ಯಾಕಂದರೆ ಅದಾದಮೇಲೆ ಒಂಚೂರು ಸಣ್ಣ ಹೋಮ ಆಯಿತು ಕೂಡ ನಮ್ಮದು ಮಂಟಪದಲ್ಲಿ. ಇಲ್ಲಿ ಏನು ಮಾಡಿದ್ರು ಅವರು, ಲಾಜ ಹೋಮ ಅಂತೇನೋ ಮಾಡಿದ್ರು. ಬೇಸಿಕಲಿ ಭತ್ತದ ಹರಳು ಅವೆಲ್ಲ. ಈ ಹೋಮ ಒಂದು 15ರಿಂದ 20 ನಿಮಿಷ ಅರೌಂಡ್ ಅಂತೂ ನಾನು ಅಕ್ಷಿತು ಮತ್ತು ನಮ್ಮ ಅಣ್ಣ ಕೂತಿದ್ವಿ. ನಮ್ಮ ಅಣ್ಣ ಅಗೇನ್ ಅದು ಹೆಲ್ಪ್ ಮಾಡೋಕ್ಕೆ, ಸಪೋರ್ಟ್ಗೆ, ಶಾಸ್ತ್ರಕ್ಕೆ ಕೂತಿದ್ದು. ಸೊ ಇದು ಒಂದು 15-20 ನಿಮಿಷ ತಗೊಂತು ಹೋಮ. ಏನು ಜಾಸ್ತಿ ಹೊಗೆ ಥರ ಅವೆಲ್ಲ ಏನಿರಲ್ಲ, ಸಣ್ಣದಾಗಿ ಸಿಂಪಲ್ಲಾಗಿ ನಡೀತು. ಒಂದು ಫೋಟೋ ಆ್ಯಕ್ಚುಲಿ ಅಕ್ಷಿತ್ ತಂಗಿ ತಾಶು, ಶಿ ಸ್ಟಡಿಂಗ್ ಅಬ್ರಾಡ್. ಸೊ ನಮ್ಮ ಮದುವೆ ಅಟೆಂಡ್ ಮಾಡೋಕ್ಕಾಗಲಿ, ಯಾಕಂದರೆ ಅದೇ ಟೈಮಿಗೆ ಅವಳಿಗೆ ಎಕ್ಸಾಮ್ ಇತ್ತು. ಸೊ ಅವಾಗ ಚಿಕ್ಕು ಅವಳಿಗೆ ವಿಡಿಯೋ ಕಾಲ್ ಮಾಡಿದ್ದಾಳೆ. ವಿಡಿಯೋ ಕಾಲ್ ಮಾಡಿ ನಮ್ಮ ಮದುವೆ ತೋರಿಸ್ತಿದ್ಲು. ಕ್ಯಾನ್ ಯು ಸಿ? ಕ್ಲಿಯರ್ ಹೊಡಿತಾ ಇದೆ ಅನ್ಸುತ್ತೆ. ಐ ಆ್ಯಡ್ ದಿಸ್ ಫೋಟೋ. ಶಿ ಇಸ್ ಮಿಸ್ಸಿಂಗ್ ಇನ್ ದಟ್ ವೆಡ್ಡಿಂಗ್ ಅಲ್ವಾ. ಸೊ ಅದಕ್ಕೆ ಫೋಟೋಗ್ರಫರ್ ಅದನ್ನು ಕ್ಯಾಪ್ಚರ್ ಮಾಡಿದ್ದಾರೆ. ಆ್ಯಂಡ್ ನಾವು ಅವಳು ಇರಲಿ ಅನ್ನೋ ಲೆಕ್ಕದಲ್ಲಿ ನಾವು ಈ ಫೋಟೋನ ಒಂದು ಎಂಟೈರ್ ಶೀಟ್ ಹಾಕಿಸ್ಕೊಂಡ್ವಿ, ಅವಳು ವಿಡಿಯೋ ಕಾಲ್ ಮಾತಾಡ್ತಾ ಇರೋದು. ಸೊ ಹೋಮ ಮುಗ್ದಿದ ತಕ್ಷಣ ಅಲ್ಲೇ ಹೋಮಕ್ಕೆ ನಮಗೆ 7 ಸುತ್ತು ಸುತ್ತಿಸ್ತಾರೆ. ಅಕ್ಷಿತ್ ಶಲ್ಯಗೆ, ನನ್ನ ಸೀರೆಗೂ ಒಂದು ಯೆಲ್ಲೋ ಕಲರ್ ಬಟ್ಟೆ ಕಟ್ಟಿ ನಾಟ್ ಮಾಡಿಬಿಟ್ಟು ಪ್ರದಕ್ಷಿಣೆ 7 ಸುತ್ತು ಸುತ್ತಿಸಿದ್ರು. ಆ್ಯಂಡ್ ಹಾಗೆ ಹೋಮ ಆದಮೇಲೆ ನಾಟ್ನ ಬಿಚ್ಚೋಕ್ಕೆ ಸೋದ್ರ ಮಾವದಿರು ಬರಬೇಕಿತ್ತು. ಸೊ ನಾಟ್ ಬಿಚ್ಚಿದ ತಕ್ಷಣ ನಾವು ಇಮಿಡಿಯೇಟಾಗಿ ಮಾಡಿದ್ದು ಸಪ್ತಪತಿ. ಡೆಕೋರೇಷನ್ ವಾಸ್ ವೆರಿ ಬ್ಯೂಟಿಫುಲ್. ಜಸ್ಟ್ ದಟ್ ನಮಗೆ ತುಂಬ ಟಯರ್ಡ್ ಆಗಿತ್ತು. ಎಲ್ಲಿದೆ ಸಪ್ತಪತಿ ಅಲ್ಲಬೇಕು ಆ ಥರ ಮಾತಾಡ್ತಿದ್ದೆ ನಾನು, ಟಯರ್ಡ್ ಆಗಿಬಿಟ್ಟು. ಆ್ಯಂಡ್ ಪ್ರತಿ ಹೆಜ್ಜೆಗೂ ಒಂದು ಸಿಗ್ನಿಫಿಕೆಂಟ್ ಮೀನಿಂಗ್ ಇದೆ. ಅಕ್ಷಿತ್ ಕೋತಿ ನನ್ನ ರೈಟ್ ಲೆಗ್ ಅನ್ಸುತ್ತೆ ಅದು ಅಲ್ಲ, ಇಫ್ ಐಮ್ ನಾಟ್ ರಾಂಗ್. ಎಸ್, ನನ್ನ ರೈಟ್ ಲೆಗ್ ನನ್ನ ಒಂದೊಂದೇ ಹೆಜ್ಜೆ ಇಡಿಸಿ 7 ಹೆಜ್ಜೆನೂ ಮುಗಿಸಿದ್ರು. ಐ ಥಿಂಕ್ ಅದೊಂದು 5 ನಿಮಿಷ ತಗೊಳ್ಳೋ ಶಾಸ್ತ್ರ ಅಷ್ಟೇ, ಬಟ್ ವೆರಿ ಸಿಗ್ನಿಫಿಕೆಂಟ್ ಆ್ಯಕ್ಚುಲಿ. ಮಂಟಪದಿಂದ ಆಚೆ ಕರ್ಕೊಂಡೋಗಿ ಮೇಲ್ಗಡೆ ನಮಗೆ ಅರುಂಧತಿ ನಕ್ಷತ್ರನ ತೋರಿಸಿ ಪೂಜೆ ಮಾಡಿಸಿದ್ರು. ಅರುಂಧತಿ ನಕ್ಷತ್ರ ತೋರಿಸೋ ಟೈಮಲ್ಲಿ ನನಗೆ ನೆನಪಿದೆ, ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ ನಮ್ಮಿಬ್ರಿಗೂ. ಫಸ್ಟ್ ಆಫ್ ಆಲ್ ನಿದ್ದೆ ಇಲ್ಲ, ಕಣ್ಣಿಗೆ ಸ್ಟ್ರೈನ್ ಆಗಿತ್ತು, ಆ ಬೆಳಕಿಗೆ ಆಗ್ತಾನೆ ಇರಲಿಲ್ಲ. ಸೊ ಇದು ತೋರಿಸ್ಬೇಕಾದ್ರೆ ನಾಕ್ಷಿತ್ಗಂತಿದ್ದೆ ಅಲ್ಲೊಂದು ಏನಿತ್ತು, ಒಂದು ಫ್ಯಾಕ್ಟ್ರಿ ಥರ ಇತ್ತು. ಸೊ ಆ ಫ್ಯಾಕ್ಟ್ರಿ ಕಾರ್ನರ್ ಶೀಟ್ ಇದೆಯಲ್ಲ, ಆ ಶೀಟ್ನ ನೋಡು, ನಾನು ಅಲ್ಲೇ ನೋಡ್ತಾ ಇದ್ದೀನಿ, ಅಲ್ಲಿ ನೋಡು ಅಂತ ಅಂತಿದ್ದೆ. ಸೊ ಅಂದರೆ ಪ್ರಾಪರಾಗಿ ಬರಲಿ, ಹಿಂಗೆಲ್ಲ ನೋಡಿ ಹಿಂಗೆಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ನೋಡ್ತಾ ಇದ್ದೀನಿ, ಅಲ್ಲಿ ನೋಡಿ ಅಂತ ಹೇಳ್ತಾ ಇದ್ದೆ. ಆದಮೇಲೆ ಮತ್ತೆ ನಾವು ಒಳಗಡೆ ಬಂದ್ವಿ. ಅವಾಗ ನಮ್ಮ ತಂದೆ ತಾಯಿ ಕಾಲಿಗೆ ಪೂಜೆ ಹಾರ ಎಲ್ಲ ಹಾಕಿ, ಪಾದಕ್ಕೆ ಪೂಜೆ ಎಲ್ಲ ಮಾಡಿ ನಮಸ್ಕಾರ ಮಾಡಿಕೊಂಡು, ನಮ್ಮ ಅತ್ತೆ ಮಾವಂಗೂ ನಾವು ಅದೇ ಥರ ಹಾರ ಹಾಕಿ ಕಾಲಿಗೆಲ್ಲ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಂಡ್ವಿ. ಸೊ ಈ ಪ್ರಾಸೆಸ್ ಬೇಸಿಕಲಿ ಏನಪ್ಪ ಅಂತಂದರೆ ನಾವಿಬ್ಬರ ಆಶೀರ್ವಾದನೂ ತೊಗೊತೀವಿ. ಆ್ಯಂಡ್ ನನ್ನ ತಂದೆ ತಾಯಿ ಏನು ಮಾಡ್ತಾರೆ, ನನ್ನ ಕೈ ಹಿಡಿದು ನಮ್ಮ ಅತ್ತೆ ಮಾವಾಗೆ ಒಪ್ಪಿಸ್ತಾರೆ. ನಾನು ಅಕ್ಷತ್ಗೆ ನಮ್ಮ ಅತ್ತೆ ಮಾವಾಗೆಲ್ಲ ನಿಮ್ಮ ಮನೆ ಮಗಳು ಅಂತ ಹೇಳಿ ಒಪ್ಪಿಸ್ತಾರೆ. ಸೊ ಆ ಪ್ರಾಸೆಸಲ್ಲಿ ಆ್ಯಕ್ಚುಲಿ ನಾವೆಲ್ಲ ಹತ್ತಿದ್ದು, ಅಂದರೆ ನಾವು ಯಾರೂ ಅಳ್ತಾ ಇರಲಿಲ್ಲ. ಬಟ್ ಅವ್ರು ಪೂಜಾರಪ್ಪ ಅವ್ರು ಹೇಳ್ತಾರಲ್ಲ, ನಿಮ್ಮ ಮನೆ ಮಗಳನ್ನ ಅವ್ರ ಮನೆ ಕಳಿಸ್ತಾ ಇದ್ದೀವಿ, ಜೋಪಾನ ನೋಡ್ಕೊಳಕ್ಕೆ ಹೇಳಿ, ನಿಮ್ಮ ಮನೆ ಲಕ್ಷ್ಮಿ ಹೋಗ್ತಿದ್ದಾಳೆ, ನಿಮ್ಮ ಮನೆಗೆ ಲಕ್ಷ್ಮಿ ಬರ್ತಿದ್ದಾಳೆ, ಹಂಗೆ ಹಿಂಗೆ ಅಂತಾರೆ ಹೇಳಕ್ಕೆ ಶುರು ಮಾಡಿದ್ರು. ನಮ್ಮ ಅಮ್ಮಗಳು ಅಂತ ಅಳಕ್ಕೆ ಶುರು ಮಾಡಿಬಿಟ್ರು. ಅದನ್ನ ನೋಡಿ ನಮ್ಮ ಅಪ್ಪನ ಒಳಕ್ಕೆ ಶುರು ಮಾಡಿದ್ರು. ಅವ್ರನ್ನ ನೋಡಿ ನಾನು ಅಳಕ್ಕೆ ಶುರು ಮಾಡಿಬಿಟ್ಟೆ. ಸ್ವಲ್ಪ ಕಣ್ಣಲ್ಲಿ ನೀರು ತುಂಬಿಕೊಂಡ್ರು, ಕಂಟ್ರೋಲ್ ಮಾಡ್ಕೊತಿದ್ದೆ ನಾನು ಹಿಂಗೆ ಅಂತೆಲ್ಲ ಅಂದ್ಕೊಂಡು. ನಮ್ಮ ಅತ್ತೆ ಕಣ್ಣಲ್ಲಿ ಒಂದು ಸ್ವಲ್ಪ ನೀರು ಬಂತು, ಪಾಪ ಅವರು ಕಂಟ್ರೋಲ್ ಮಾಡಿಕೊಂಡು. ಇದಾದ್ಗಿದ ತಕ್ಷಣ ಏನು ಮಾಡಿದ್ರು, ಹೊಸಕೆ ಪೂಜೆ ಅಂತ ಮಾಡ್ತಾರೆ. ನನ್ನನ್ನು ಅಕ್ಷಿತ್ನ ಕೂರಿಸ್ಬಿಟ್ಟು ಒಂದು ಡಿಫ್ರೆಂಟ್ ಐಟಮ್ಸ್ ಎಲ್ಲ ಇಡ್ತಾರೆ, ಈ ಥರ ಪ್ಯಾಕ್ ಮಾಡಿ. ಹಣ್ಣು, ಕಡಲೆಪುರಿದು ಉಂಡೆ, ಮತ್ತು ಪಪ್ಪದು ಒಂಥರ ಕೋನು, ಫ್ರೂಟ್ಸು, ಏನೇನೋ ವೆರೈಟಿ ಇಡ್ತಾರೆ. ಒಂದಷ್ಟು ಎಲ್ಲರೂ ಪೂಜೆ ಮಾಡಿ ನನಗೆ ಅಕ್ಷಿತ್ ಕೈಯೆಲ್ಲ ಮುಟ್ಸಿ ಹಿಂಗೆ ನಮಸ್ಕಾರ ಎಲ್ಲ ಮಾಡಿಸ್ತಾರೆ. ಬಂದಿರೋ ಅಷ್ಟು ಮುತ್ತೈದೆದಿರೋ ಅದನ್ನು ಮಾಡ್ತಾರೆ. ಮಾಡಿದ್ಮೇಲೆ ಎಂಡಲ್ಲಿ ಮಜಾ ಅಂದರೆ, ಹೆಂಡಲ್ಲಿ ಏನೇನು ಫ್ರೂಟ್ ಸಿಗುತ್ತೆ ಅದನ್ನೆಲ್ಲ ತೊಗೊಂಡು ಎಸೆಯೋದು ನಾವು ಕೂತಿರೋರಿಗೆ, ತಿನ್ನಲಿ ಮಾಡಲಿ ಅಂತ. ಇದು ಶಾಸ್ತ್ರನ ಅಥವಾ ತಮಾಷೆಗೆ ಶುರು ಮಾಡ್ಕೊಂಡಿರೋದ ನನಗೆ ಐಡಿಯಾ ಇಲ್ಲ. ಬಟ್ ಹಿಂಗೆ ಎಸೆಯೋದು, ಎಲ್ಲರೂ ಕ್ಯಾಚ್ ಮಾಡಲಿ ಅಂತ. ನಾನು ಎಸಿತಾ ಇದ್ದಿದ್ದು ಎಲ್ಲ ನೆಲ್ಲಕ್ಕೆ ಹೋಗ್ತಿತ್ತು, ಅಕ್ಷಿತ್ ಎಸೆತಾ ಇದ್ದಿದ್ದು ಎಲ್ರಿಗೂ ಸಿಗ್ತಿತ್ತು. ನನ್ನ ಫ್ರೆಂಡ್ಸ್ಗಂತೂ ಹಿಂಗೆ ಕೂತ್ಕೊಂಡು ನೋಡ್ತಾ ಇದ್ದಿದ್ದು, ಇವಳೇನು ಹಿಂಗೆ ಎಸಿತಾ ಇದ್ದಾಳ, ಅದು ನಮಗೊಂದು ಬರ್ತಾ ಇಲ್ಲ. ಇನ್ಫ್ಯಾಕ್ಟ್ ಒಂದು ಟ್ರೈ ಮಾಡಿದೆ ಎಸಿಯೋಕ್ಕೆ, ಅದು ಲಿಟ್ರಲಿ ಅಜ್ಜಿಗೋ ದಾರಿಣಿಗೋ ಏಟು ಬೀಳಂಗೆ ಆಯ್ತದು. ಸೊ ದಟ್ ವಾಸ್ ಅ ಫನ್ ಪ್ರಾಸೆಸ್. ಆ್ಯಂಡ್ ಅದಾಗಿದ ತಕ್ಷಣ ಸುಮಾರು ಜನ ರಿಲೇಟಿವ್ಸು, ನಮ್ಮ ಅಪ್ಪನ ಕೊಲೀಗ್ಸ್ ಎಲ್ಲ ಬಂದರು. ವಿಶ್ ಎಲ್ಲ ಮಾಡಿ ಎಲ್ಲ ಮುಗಿಸ್ಕೊಂಡು ನಾವೇನು ಮಾಡಿದ್ವಿ, ಇಮ್ಮಿಡಿಯೇಟಾಗಿ ಊಟಕ್ಕೆ ಹೋಗ್ಬಿಟ್ವಿ.
ಊಟಕ್ಕೆ ಹೋದಾಗ ನಾವು ಎಷ್ಟು ಟಯರ್ಡ್ ಆಗ್ತಾ ಇದ್ವಿ ಅಂದರೆ ಅವರು ಫೋಟೋಗ್ರಾಫರ್ ಸರ್ ಮೇಡಮ್ಗೆ ತಿನ್ನಿಸಿ, ಮೇಡಮ್ ನಿಮಗೆ ತಿನ್ನಿಸಿ ಅಂತ ಕೇಳಕ್ಕೂ ಅವರು ಸ್ವಲ್ಪ ಇದು ಭಯ ಪಡ್ತಿದ್ದಾರೆ. ಯಾಕಂದ್ರೆ ನಾವು ನಮಗೆ ಸಾಕು ಫೋಟೋ ಅಂತ ಹೇಳ್ತಿದ್ವಿ. ಇನ್ಫ್ಯಾಕ್ಟ್ ನಾವು ಆ್ಯಕ್ಚುಲಿ ಊಟಕ್ಕೆ ಹೊರಡಕ್ಕೆ ಇನ್ನೇನು ಹೊರಡಬೇಕು ಅನ್ನೋ ಟೈಮಲ್ಲಿ ಸ್ಟೇಜಿಂದ ಇಳಿದು ಹೊರಡಬೇಕು ಊಟಕ್ಕೆ ಅನ್ನೋ ಟೈಮಲ್ಲಿ ಅವ್ರು ಒನ್ ಲಾಸ್ಟ್ ಫೋಟೋ ಅಂತ ಅದೇ ಹೇಳಿದ್ನಲ್ಲ ಆಲ್ಬಮ್ ಮೇಲಿರೋ ಫೋಟೋ ಅಂತ ಕೇಳ್ಬೇಕಾದ್ರೆ ಆ್ಯಕ್ಚುಲಿ ಸ್ವಲ್ಪ ಜೋರು ಮಾಡಿಬಿಟ್ರು. ಸಾಕು ಟಯರ್ಡ್ ಆಗಿದೆ, ನಮಗೆ ಬೇಡ ಫೋಟೋ, ನಿಮ್ಗೆ ಯಾಕೆ ಇಷ್ಟು ಇದು ಮಾಡ್ತಾ ಇದ್ದೀರಾ ಅಂತ ಪಾಪ ಅವ್ರು ಸರ್ ಒಂದು ಲಾಸ್ಟ್ ಫೋಟೋ ಅಂತ ರಿಕ್ವೆಸ್ಟ್ ಮಾಡಿದ್ರು. ಆವಾಗ ನಾವು ಕ್ಲಿಕ್ ಮಾಡ್ಕೊಂಡಿದ್ದ ಲಾಸ್ಟ್ ಫೋಟೋ. ಅದೇ ಸೀರಿಯಲಿ ಹುಡುಗನ ಮನೆಗೆ ಹೋಗಬೇಕು ಅಂತ ಅಂದರು. ಸೊ ನಾನು ಅದೇ ಔಟ್ಫಿಟ್ಟಲ್ಲೇ ಇದೆ. ಅಕ್ಷಿತ್ ಮಾತ್ರ ಔಟ್ಫಿಟ್ ಚೇಂಜ್ ಮಾಡ್ಕೊಂಡಿದ್ರು. ಬಟ್ ಇಲ್ಲಿ ಒಂದು ಶಾಸ್ತ್ರ ಇದೆ, ದೊಡ್ಡೋರಿಗೆ ನಾವು ತಾಂಬೂಲ ಥರ ಒಡೆದಾಡಿ ಎಲೆ ಅಡಿಕೆ ಬಾಳೆಹಣ್ಣ ಕೊಟ್ಟು ಇಬ್ಬರು ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೋಬೇಕು. ಅದೊಂದು ಶಾಸ್ತ್ರ, ಪ್ರತಿಯೊಬ್ಬರು ಮದುವೆಲೂ ಅದನ್ನು ಮಾಡಿದ್ದಾರೆ. ಬಟ್ ನಂಗೆ ಅದನ್ನು ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಯಾಕಂದ್ರೆ ನಾನು ಅದನ್ನು ಕೊಟ್ಟು ನಮಸ್ಕಾರ ಮಾಡ್ಕೋ ಟೈಮಲ್ಲಿ ಖಂಡಿತ ಪ್ರತಿಯೊಬ್ಬರು ಅಳ್ತಾರೆ ಅಂತ ನನಗೆ ಗೊತ್ತಿತ್ತು. ಸೊ ನಾನು ಮಾಡಲ್ಲ ಅಂತ ಹೇಳಿಬಿಟ್ಟಿದ್ದೆ ಮೊದಲೇ ನಮ್ಮ ಮಮ್ಮಿಗೆ. ಇನ್ಫ್ಯಾಕ್ಟ್ ಇನ್ನು ರಾಹುಗಾಲ ಬೇರೆ ಬರ್ತಿತ್ತು. ಸೊ ಅದು ನೋಡ್ಕೊಂಡು ನಾವು ಹೊರಡಬೇಕಿತ್ತು. ಆಗ ನಮ್ಮ ಅತ್ತೆದಿರು ಬಂದು ಕೇಳಿದ್ರು, ಎಲ್ರಿಗೂ ಕೊಡಿಸ್ಬಿಡು, ಅವಳು ನಮಸ್ಕಾರ ಮಾಡ್ಕೊಂಡು ಹೊರಡೋಷ್ಟೊತ್ತಿಗೆ ಸರಿ ಹೋಗುತ್ತೆ ಅಂತ. ಅವಾಗ ನಮ್ಮಮ್ಮ ಅವಳು ಮಾಡಲ್ಲ ಅಂತ ಇದ್ದಾಳೆ ಅಂತಂದ್ರು. ಅಕ್ಷಿತ್ ನನ್ನ ಪಕ್ಕ ಕೂತಿದ್ರು. ಆವಾಗ ಅಕ್ಷಿತ್ ಮನೆ ಕಡೆಯಿಂದ ಬಂದು ಒಂದು ಮಡ್ಲಕ್ಕಿ ತುಂಬ್ತಾ ಇದ್ರು. ಅವ್ರ ಮನೆ ಎಂಟ್ರ್ ಆಗ್ಬೇಕಾ ನಾನು ಮಡ್ಲಕ್ಕಿ ಇಟ್ಕೊಂಡು ಹೋಗ್ಬೇಕಿತ್ತು. ಸೊ ಆವಾಗ ಅಕ್ಷಿತ್ತು ಏನು ಶಾಸ್ತ್ರ, ಯಾಕೆ ಹಂಗೆ ಅಂತಿದ್ಯಾ ಅಂದರು. ನಾನು ಅದಕ್ಕೆ ನೀವು ತಲೆ ಕೆಡಿಸ್ಕೊಬಿಡಿ ಸುಮ್ಮನೆ ಅಂತ ಅಂದ್ಬಿಟ್ಟೆ ನಾನು. ನಂಗೆ ಆ ಶಾಸ್ತ್ರ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ನೋಡಿದ್ದೀನಲ್ಲ ಪ್ರತಿಯೊಬ್ಬರು ಅಳ್ತಾರೆ ಮಾಡ್ತಾರೆ, ನನಗೆ ಆ ಎಮೋಷ್ನಲ್ ನಂಗೆ ತಡೆಯೋಕ್ಕೆ ಆಗಲ್ಲ. ನಾನು ಅಳೋದು ಅದೇ ಮೈಂಡಲ್ಲಿ ಒಂದು ಸ್ವಲ್ಪ ದಿನ ಇರುತ್ತೆ ನನಗೆ. ಸೊ ನಾನು ಸೀದಾ ಮುಗಿತಾ ಮಡ್ಲಕ್ಕಿ ತುಂಬಿಸಿದ ಓಕೆ ಟೈಮ್ ಆಯ್ತಲ್ಲ ಲೆಟ್ಸ್ ಲೀವ್ ಅಂದ್ಬಿಟ್ಟು, ನೀವು ನಂಬಲ್ಲ, ನಮ್ಮ ಅಮ್ಮಂಗೂ ಬಾಯ್ ಹೇಳ್ದಂಗೆ ನಮ್ಮ ಅಪ್ಪಂಗೂ ಬಾಯ್ ಹೇಳ್ದಂಗೆ ನಾನು ಎಲ್ರಿಗೂ ಬಾಯ್ ಎಲ್ರಿಗೂ ಬಾಯ್ ಹೇಳ್ತಾ ಇದ್ದೀನಿ. ಹೇಳ್ಕೊಂಡು ಸೀದಾ ನಾನು ಕಾರ್ ಹತ್ರ ಹೋಗ್ಬಿಟ್ಟು ನಮ್ಮ ಅಮ್ಮನೂ ಅವಾಗ ನನ್ನ ಹಿಂದೆ ಓಡ್ಕೊಂಬಂದರು. ಸರಿ ಬಾಯ್ ಅಂದ್ಬಿಟ್ಟು ಕಾರ್ ಹತ್ಬಿಟ್ಟೆ ನಾನು. ಕಾರ್ ಹತ್ತಿ ಅಂದರೆ ಅಕ್ಷಿತ್ ಕೂತಿದ್ದಾರೆ, ನಾನು ಪಕ್ಕ ಮುಂದೆ ನನ್ನ ಇದನ್ನ ಡ್ರೈವ್ ಮಾಡ್ತಾಯಿದ್ರು. ನಮ್ಮ ಅಪ್ಪಂಗೆ ತಡೆಯೋಕ್ಕಾಗಲಿಲ್ಲ ಅನ್ಸುತ್ತೆ ಪಾಪ. ಓಡ್ ಬಂದ್ಬಿಟ್ಟು ಕಿಟಕಿ ಒಳಗೆ ಕೈ ಹಾಕ್ಬಿಟ್ಟು ನಾನು ಹಿಂಗೆಲ್ಲ ಕೆನ್ನೆಯೆಲ್ಲ ಹಿಂಗೆ ಇಟ್ಕೊಂಡು ಮುದ್ದು ಮಾಡಿ ಅಳ್ತಿದ್ದಾರೆ. ಆ್ಯಕ್ಚುಲಾಗಿ ನನಗೂ ಅಳು ಬರುತ್ತೆ ಈಗಲೂ. ನಂಗೆ ನೆನ್ಸ್ಕೊಂಡು ಇಟ್ ಈಸ್ ಅನ್ ಅ ವೆರಿ ಎಮೋಷ್ನಲ್ ಮೊಮೆಂಟ್ ಆಯಿತಾ. ಬಟ್ ಇಟ್ ಈಸ್ ಆಲ್ ಅ ಪ್ರಾಸೆಸ್ ಅಲ್ವಾ. ಮತ್ತೆ ನಂಗೆ ಹತ್ಕೊಂಡು ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಸೊ ನಾನು ತುಂಬ ಕಂಟ್ರೋಲ್ ಮಾಡಿಕೊಂಡೆ ಆ್ಯಕ್ಚುಲಿ. ಆ್ಯಂಡ್ ನಾನು ನನ್ನ ಮಗನಿಗೆ ನಡಿ ಹೊಡ್ಬಿಡು ಅಂತಂದೆ. ಆ್ಯಂಡ್ ನಮ್ಮ ಅತ್ತೆ ಹೇಳಿದರು, ಮನೆ ಎಂಟ್ರಾಗೋ ಟೈಮಲ್ಲಿ ನೀನು ಆನ್ ದ ವೇ ಗಣೇಶನ ದೇವಸ್ಥಾನ ಸಿಗುತ್ತೆ, ಸೊ ಅಲ್ಲಿ ಹೋಗಿ ಕೈ ಮುಕ್ಕೊಂಬನ್ನಿ ಅಂತ. ಬಟ್ ಕ್ಲೋಸ್ ಆಗಿರುತ್ತೆ, ಸೊ ನಾವು ಆಚೆಯಿಂದನೇ ಕೈ ಮುಕ್ಕೊಂಡು ಹೊರಡೋಣ ಅಂತ. ಸೊ ಕಾರ್ ಮುಂದೆ ಬಂದ ತಕ್ಷಣ ನಾನು ಎಲ್ರಿಗೂ ಬಾಯ್ ಬೀಗ್ ರೂಟದಲ್ಲಿ ಸಿಗೋಣ, ಟಾಟಾ, ಎಲ್ಲರೂ ಬೀಗ್ ರೂಟಿಗೆ ಬನ್ನಿ ಅಂತ ಹೇಳ್ಬಿಟ್ಟು ನಗ್ತಾನೆ ನಾನು ಆ್ಯಕ್ಚುಲಾಗಿ ಹೊರಟಿದ್ದು. ಆ್ಯಂಡ್ ಅಕ್ಷಿತ್ ಮನೆ ಎಂಟ್ರಾಗೋ ಟೈಮಲ್ಲಿ ನಮ್ಮ ಥರ ಹೊಸ್ಲಿಗೆ ಸೇರ್ನ ಒದ್ದಿ ಒಳಗೆ ಹೋಗೋ ಥರ ಇರಲಿಲ್ಲ ಅವ್ರ ಮನೆಯಲ್ಲಿ. ಒಂದಷ್ಟು ತಟ್ಟೆ ಇಟ್ಟಿದ್ರು, ತಟ್ಟೆ ಲೋಟ ಎಲ್ಲ ಜೋಡಿಸಿದ್ರು. ಆ ಕಾಯಿನನ್ನು ನಾನು ಒಡೆದ್ಬಿಟ್ಟು ಅದನ್ನು ಬೀಳಿಸ್ಬೇಕಿತ್ತು. ನನಗದು ಫಸ್ಟ್ ಟೈಮ್ ಅಲ್ವಾ, ನಾನು ಮೊದಲೇ ಕರೆಕ್ಟಾಗಿ ಗುರಿ ಹಿಡಿಯಲ್ಲ. ನಾನು ಆದಷ್ಟು 3 ಸತಿ ಹಿಂಗೆ ಹೊಡೆದೇ ಬೀಳಲಿಲ್ಲ. ಬಟ್ ಅಕ್ಷಿತ್ ಹೊಡೆದಾಗ ಅದು ಬಿತ್ತು ಕೂಡ. ನಮ್ಮ ಮಾವನ ಮನೆ ಬೆಳಗ್ಲಿ ಬಂಗಾರ ಹಚ್ಲಿ ಅಂತ ಎಲ್ಲ ಹೇಳಿ ಒಳಗೆ ಕರ್ಕೊಂಡ್ರು ನನ್ನನ್ನು. ಒಳಗೆ ಕರ್ಕೊಂಡ್ಮೇಲೆ ದೇವ್ರ ಪೂಜೆ ಎಲ್ಲ ಮಾಡಿ ಒಂದು ಸ್ವಲ್ಪ ಅಲ್ಲೇ ರಿಲ್ಯಾಕ್ಸಾಗಿ ಕೂತ್ಕೊಂಡ್ವಿ. ಆಮೇಲೆ ನಾನು ಸೀದಾ ಅಕ್ಷಿತ್ ರೂಮ್ಗೆ ಹೋಗ್ಬಿಟ್ಟೆ ಫ್ರೆಶ್ ಅಪ್ ಆಗೋಣ ಅಂತ. ಸುಮಾರು ಕಡೆ ನೋಡಿದ್ದೀನಿ, ಫಸ್ಟ್ ಟೈಮ್ ಮನೆಗೆ ಬಂದಾಗ ದೀಪ ಹಚ್ಚಿದ್ಮೇಲೆ ಪಾಯಸ ಮಾಡು, ಅದು ಮಾಡು, ಏನೇನೋ ಅಂತ ಹೇಳ್ತಾರೆ. ಬಟ್ ಐ ವಾಸ್ ಸೋ ಹ್ಯಾಪಿ. ನನಗಿಲ್ಲಿ ಯಾವುದೇ ಥರ ಕೆಲಸ ಕೊಡಲಿಲ್ಲ. ಇನ್ಫ್ಯಾಕ್ಟ್ ಬಂದಾಗ ಟಯರ್ಡ್ ಆಗಿರ್ತೀರ, ಕೂತ್ಕೊಳ್ಳಿ ಅಂತೆಲ್ಲ ಹೇಳಿದ್ರು. ನಾವು ಆಮೇಲೆ ರೆಸ್ಟ್ ಮಾಡ್ತೀನಿ ಅಂತ ನಾನು ಹೊರಟ್ಬಿಟ್ಟೆ ರೂಮ್ಗೆ ಫ್ರೆಶ್ ಅಪ್ ಆಗೋಕ್ಕೆ. ಆ್ಯಂಡ್ ಆ ಹೇರ್ ಸ್ಟೈಲು, ಜ್ಯುವೆಲ್ಸ್ ಎಲ್ಲ ಹೆವಿ ಇತ್ತಲ್ಲ ನನಗೂ, ಸಾರಿ ಎಲ್ಲ. ಸೊ ನಾನು ಅಕ್ಷಿತ್ ಅವ್ರ ಕಸಿನನ್ನು ಕರ್ಸ್ಕೊಂಡು ಎಲ್ಲ ಲಿಟ್ರಲಿ ಒಂದು ಪಿನ್ ತೆಗೆದ್ರೆ ಇನ್ನೊಂದು ಪಿನ್ ತೆಗೆದ್ರೆ ಇನ್ನೊಂದು ಪಿನ್ ಆ ಥರ ಇತ್ತು. ಸೊ ಥರ ಅನ್ಫರ್ಗೆಟಬಲ್ ಥಿಂಗ್ ಅದು. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಪಾರ್ಟ್ ಆಫ್ ದಿಸ್ ಬ್ಯೂಟಿಫುಲ್ ಜರ್ನಿ. ಆ್ಯಂಡ್ ನನಗೇನೆ ಒಂಥರ ಈಗೂ ಫೆಸ್ಟ್ ಥಿಂಕ್ ಆ್ಯನಿವರ್ಸರಿ ಬಂದಾಗೆಲ್ಲ ಏನು ಮಾಡ್ತಿದ್ದೆ ಈ ಟೈಮಲ್ಲಿ ನಾನು ಅಂತ ಯೋಚನೆ ಮಾಡ್ತಿರ್ತೀನಿ. ಸೊ ಹ್ಯಾಪಿ ಮೂಮೆಂಟ್ಸ್ ಇನ್ ಮೈ ಲೈಫ್. Yeah, that's it. Thank you so much for watching my wedding big day, most important day in my life. It's a series that is my Big Ruta. So, series alli siktani. So, until then, take care. Bye.